ಹಲೋ ಆ್ಯಂಡ್ ವೆಲ್ಕಮ್ ಟು ತಥಾಗತ್ ಜಿ ಎಸ್ ಪ್ರೆಪ್. ಡಿಯರ್ ಸ್ಟೂಡೆಂಟ್, ತಮ್ಮೆಲ್ಲರಿಗೂ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಆತ್ಮೀಯ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಗ್ರೂಪ್ ಸಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಪತ್ರಿಕೆ ನಮಗೆ ಸ್ಟೂಡೆಂಟ್ಸು ಕಳಿಸಿದ್ರು. ವಾಟ್ಸಪ್ನಲ್ಲಿ ಸ್ಟೂಡೆಂಟ್ ಕಳಿಸಿದ್ರು. ಈ ಒಂದು ನಂಬರು ನಮ್ಮದು ತಥಾಗತ್ ಜಿ ಎಸ್ ಪ್ರೆಪ್ ನಂಬರ್ ಆಗಿದೆ. 9113994724. ಇದು ಯಾವಾಗಲೂ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಅಬೌಟ್ ಸೆಕ್ಷನಲ್ಲಿ ಸಿಗುತ್ತೆ. ಎನಿ ಟೈಮು ನೀವು ಕೂಡ ಮುಂದೆ ಇದೇ ರೀತಿ ಯಾವುದಾದ್ರೂ ಪ್ರಶ್ನೆ ಪತ್ರಿಕೆಗಳಿಗೆ ಕೀ ಆನ್ಸರ್ ಬೇಕಾದಲ್ಲಿ ಅಥವಾ ಉತ್ತರಗಳು ಬೇಕಾದಲ್ಲಿ, ಯಾವುದೇ ಒಂದು ಕ್ವಶನ್ಗೆ ಡೌಟ್ಸ್ ಇದ್ದಲ್ಲಿ ಈ ಒಂದು ನಂಬರಿಗೆ ನೀವು ಆಲ್ವೇಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಡೌಟ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ಇದರೊಂದಿಗೆ ಮೊದಲು ನಾವು ಅವರಿಗೆ ಥ್ಯಾಂಕ್ಸ್ ಹೇಳಿಕೆ ಹೆಚ್ಚಿಸ್ತೇನೆ. ನೆಕ್ಸ್ಟು ಬಂದುಬಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಾವು ಕೀ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಇದು ಜೂನಿಯರ್ ಇಂಜಿನಿಯರ್ ಫಾರ್ ದಿ ಟೌನ್ ಪ್ಲ್ಯಾನಿಂಗು ಮತ್ತು ಸ್ಥಳೀಯ ವಿವಿಧ ಇಲಾಖೆಗಳಲ್ಲಿ ಕೆಲವೊಂದಿಷ್ಟು ಹುದ್ದೆಗಳಿಗೆ ಇದನ್ನು ಎಕ್ಸಾಮ್ ತೆಗೆದುಕೊಳ್ಳಲಾಗಿತ್ತು. ಯಾವ ದಿನಾಂಕ ಬಂದುಬಿಟ್ಟು 22 ಜನವರಿ 2023. ಓಕೆ, ಇದನ್ನು ನಾನು ಸ್ವಲ್ಪ ಲೇಟಾಗಿ ರೆಕಾರ್ಡ್ ಮಾಡ್ತಿದ್ದೇನೆ ಬಿಕಾಸ್ ಎಸ್ಟರ್ಡೇ ನಾವು ಸ್ವಲ್ಪ ಹೊರಗಡೆ ಇದ್ವಿ, ಹೀಗಾಗಿ ನಮಗೆ ಇದನ್ನು ಅಟೆಂಡ್ ಮಾಡಲಿಕ್ಕಾಗಿಲ್ಲ. ಸೊ ಐ ಬೆಗ್ ಪಾರ್ಡನ್ ಫಾರ್ ದ್ಯಾಟ್. ಸೊ ಕಮಿಂಗ್ ಟು ದಿ ಕ್ವಶನ್ಸ್, ಮೊದಲನೇ ಪ್ರಶ್ನೆ ನೋಡೋದಾದರೆ, ಪವನ್ ಸುಖದೇವ್ ಯಾರು? ಪವನ್ ಸುಖದೇವ್ ಅವರಿಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಓಕೆ, ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು. ಸೊ ಮೊದಲನೇ ಹೇಳಿಕೆ ಏನಿದೆ, 2020ರಲ್ಲಿ ಪವನ್ ಸುಖದೇವ್ ಅವರು ಟೈಲರ್ ಬಹುಮಾನವನ್ನು ಪಡೆದುಕೊಂಡಿದ್ದರು. ಇದು ಸರಿಯಾಗಿದೆ. ಮತ್ತು ಹಸಿರು ಆರ್ಥಿಕತೆಯ ಒಳಗೊಳ್ಳುವಿಕೆಯ ಆರ್ಥಿಕ ಚಲನಾತ್ಮಕತೆಯ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸೊ ಇದು ಕೂಡ ಸರಿಯಾಗಿದೆ. ಸೊ ಪವನ್ ಸುಖದೇವ್ ಅವ್ರ ಬಗ್ಗೆ ಸಿ ಮತ್ತು ಡಿ ತಪ್ಪಾಗಿದೆ, ಹೀಗಾಗಿ ಸರಿಯಾದ ಉತ್ತರ ಬಂದುಬಿಟ್ಟು ಎ ಮತ್ತು ಬಿ ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಕೋಟ್ ಚಲನಚಿತ್ರವು 2022ರಲ್ಲಿ ಅಂದರೆ 2022ರಲ್ಲಿ ಎಷ್ಟನೇದಿತ್ತು? ಇದು 94ನೇ ಒಂದು ಆಸ್ಕರ್ ಅವಾರ್ಡ್ನಲ್ಲಿ ಬಹುಮಾನ ಪಡೆದಿದೆ. ಇದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿದೆ. ಇಲ್ಲಿ ಅವರೇನು ಹೇಳ್ತಾ ಇದ್ದಾರೆ, ಈ ಚಲನಚಿತ್ರವು ಎಲ್ಲ ಆಸ್ಕರ್ ಬಹುಮಾನಕ್ಕೂ ಪಡೆದಿತ್ತು. ಎಲ್ಲ ಅಲ್ಲ. ಓಕೆ, ಇದು ಎಲ್ಲ ಅನ್ನೋದ್ರಲ್ಲಿ ನೀವು ಸ್ವಲ್ಪ ಅವೇರ್ ಆಗಬೇಕು. ಕೋಟ್ ಚಲನಚಿತ್ರವು ಭಾರತೀಯ ಸಿನಿಮಾ ಆಗಿದೆ. ಅಲ್ಲ, ಇದೊಂದು ಫ್ರೆಂಚ್ ಸಿನಿಮಾ ಆಗಿದೆ. ಯಾವುದು? ಇದೊಂದು ಫ್ರೆಂಚ್ ಸಿನಿಮಾ ಆಗಿದೆ. ಈ ಚಿತ್ರವು 2000ರಲ್ಲಿ ಬಿಡುಗಡೆಯಾಗಿತ್ತು. ಇಲ್ಲ, ಇದು 2014ರಲ್ಲಿ ಬಿಡುಗಡೆಯಾಗಿತ್ತು. ಓಕೆ, ಸೊ ಈ ಎಲ್ಲ ಮಾಹಿತಿಗಳನ್ನು ನಾವು ಆದಷ್ಟು ನೋಡೋದಂತಂದರೆ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ನಮಗೆ ಆಪ್ಷನ್ ಎ ಒನ್ಲಿ. ಓಕೆ, ಆಪ್ಷನ್ 1 ಎ ಮಾತ್ರ ಸರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇಲ್ಲಿ ಕೆಲವೊಂದಿಷ್ಟು ಅವರು ಇಂಪಾರ್ಟೆಂಟ್ ಪರ್ಸನ್ಸ್ನ ಕೊಟ್ಟಿದ್ದಾರೆ. ಅವರುಗಳ ಒಂದು ಹುದ್ದೆಗಳ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಕಮಲಾ ಹ್ಯಾರಿಸ್ ಬಗ್ಗೆ ಕರೆಕ್ಟ್ ಇದೆ. ನಾನ್ಸಿ ಪೆಲೋಸಿಯ ಇವರು ಅಮೆರಿಕದ ಪ್ರತಿನಿಧಿ ಸದಸ್ಯ ಸ್ಪೀಕರ್ ಆಗಿದ್ದಾರೆ. ಜಾನ್ ರಾಬರ್ಟ್ಸ್ ಅವರು ಅಮೆರಿಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಇವೆರಡು ಶಫಲ್ ಮಾಡಿದ್ದಾರೆ ಅವರು. ಬಿ ಮತ್ತು ಸಿ ಎರಡು ಶಫಲ್ ಆಗಿದೆ. ಎ ಮತ್ತು ಡಿ ಸರಿಯಾಗಿದೆ. ಹಾಗಾಗಿ ಎಷ್ಟು ಅವರು ನೋಡಿ, ಇದು ಯು ಪಿ ಎಸ್ ಸಿ 2022ರ ಪ್ರಿಲಿಮ್ಸ್ನಲ್ಲಿ ಈ ರೀತಿಯಾಗಿ ಮೊದಲನೇ ಬಾರಿಗೆ ಕೇಳಲ್ಪಟ್ಟಿದ್ರು, ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತೇಳಿ. ಇದು ಕೂಡ ಅದೇ ಮಾದರಿಯಲ್ಲಿ ಕೇಳಿದ್ದಾರೆ. ಇಲ್ಲಿ ನಿಮಗೆ 4 ಕೂಡ ಗೊತ್ತಿದ್ದರೆ ಮಾತ್ರ ಈ ಒಂದು ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಮಾಡ್ಬೋದು. ಇಲ್ಲಿ ನೋಡಿ, ಎಷ್ಟು ಜೋಡಿಗಳಿಗೆ ಸರಿಯಾಗಿದೆ? 2 ಜೋಡಿಗಳು ಮಾತ್ರ ಸರಿಯಾಗಿದೆ. ಹೀಗಾಗಿ ಆಪ್ಷನ್ ಬಿ ಆಗಿರುತ್ತದೆ. ಈಗ ಮುಂದಿನ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, ಎಲಾನ್ ಮಸ್ಕ್ ಅವ್ರ ಬಗ್ಗೆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ಸ್ನ ನಾವು ಇಲ್ಲಿ ನೋಡೋಣ. ಎಲಾನ್ ಮಸ್ಕ್ ಅವರು ಏನಿದಾರಲ್ಲ, ಇವರು ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಕಂಪ್ನಿಗಳ ಒಂದು CEO ಮತ್ತು 2022ರಲ್ಲಿ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ. ಸೊ ಇದು ತುಂಬಾ ನ್ಯೂಸಲ್ಲಿತ್ತು, ಹೀಗಾಗಿ ಒಂದೇ ಹೇಳಿಕೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಭಾವಿಸ್ತೇನೆ ನಾನು. ಇದು ಸರಿಯಾಗಿದೆ. ಅಮೆರಿಕದ ಮಲ್ಟಿನ್ಯಾಷನಲ್ ಕಂಪನಿ ಅಮೆಜಾನ್ ಜೆಫ್ ಅವರು ಬರ್ತಾರೆ. ಓಕೆ, ಜೆಫ್ ಬರ್ತಾರೆ. ಇದು ಇವ್ರಿಗೆ ಸಂಬಂಧಪಟ್ಟಿದ್ದಲ್ಲ. ಇವರು ಬಾಸ್ಕೆಟ್ಬಾಲ್ ಆಟಗಾರ ಅಂತಾರೆ ಅಲ್ಲ, ಇವರು ಹಾಲಿವುಡ್ ಇಂಡಸ್ಟ್ರಿ ಅಂತಲ್ಲ. ಹಾಗಾಗಿ ಇಲ್ಲಿ ಯಾವುದು ಸರಿಯಾಗಿದೆ ಅಂತಂದರೆ ಆಪ್ಷನ್ ಎ. ಓಕೆ, ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಅದು ನಮಗೆ ಆಪ್ಷನ್ ಎ ಎಲ್ಲಿದೆ? ಇಲ್ಲಿದೆ ನೋಡಿ, ಬಿದಲ್ಲಿ ಈ ಹೇಳಿಕೆ 1 ಮಾತ್ರ ಸರಿಯಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಎಷ್ಟು ಸದಸ್ಯರಿರ್ತಾರೆ? ಸೊ ಈಸಿ ಒಂದು ಫ್ಯಾಕ್ಚುಯಲ್ ಕ್ವಶನ್ಸು ನೋಡಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ತುಂಬಾ ಒಂದು PC ಲೆವೆಲ್ ಕ್ವಶನ್ಸು ಕೂಡ ಇದ್ದವು. ಕೆಲವೊಂದಿಷ್ಟು ಕಾನ್ಸೆಪ್ಟ್ ವೈಸ್ ಕ್ವಶನ್ಸ್ ಕೂಡ ಇದ್ದವು. ಆಮೇಲೆ ಕೆಲವೊಂದಿಷ್ಟು ಮಾತ್ರ ಟ್ರಿಕ್ಕಿ ಕ್ವಶನ್ಸ್ ಇದ್ದವು. ಓವರಾಲು ನಾನು ಇದನ್ನು ಒಂದು ಈಸಿ ಅಂತಲೇ ಹೇಳ್ಬೋದು. ಈ ಒಂದು ಪ್ರಶ್ನೆ ಪತ್ರಿಕೆ ಈಸಿ ಅಂತಲೇ ಹೇಳ್ಬೋದು. ಸೊ ಇನ್ ಕೇಸು ನಿಮಗೆ ಈ ಪ್ರಶ್ನೆ ಪತ್ರಿಕೆ ಏನಾದರೂ ಈಸಿ ಅನ್ನಿಸ್ತಾ ಇಲ್ಲ ಅಂತಂದರೆ ನೀವು ಓದ್ತಾ ಇರೋ ಬುಕ್ಗಳನ್ನ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಎಷ್ಟು ಸದಸ್ಯರಿರ್ತಾರೆ? ಇಲ್ಲಿ ಟೋಟಲ್ಲು 15 ಸದಸ್ಯರಿರ್ತಾರೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಪ್ರಪಂಚದಾದ್ಯಂತ ಈ ಆಡಳಿತಕ್ಕೆ, ಓಕೆ, ಈ ಗವರ್ನೆನ್ಸ್ಗೆ ಅತ್ಯಂತ
ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ. ಅದರಂತೆ ಶೇಕಡ 100 ಅಂತಂದರೆ 100% ಈಗ ವಿಶ್ವದ ಮೊದಲ ಕಾಗದ ರಹಿತ ಸರ್ಕಾರ ಯಾವುದು ಅಂತ ಕೇಳ್ತಾರೆ. ಇದು ನ್ಯೂಸ್ನಲ್ಲಿತ್ತು. ಇದು ದುಬೈ ಆಗಿದೆ. ಸೊ ಸ್ನೇಹಿತರೆ, ತಮಗೆ ಇಲ್ಲೊಂದು ಅನೌನ್ಸ್ಮೆಂಟ್ ಇದೆ. ಏನಂತಂದರೆ, ಈಗ ನಮ್ಮದು ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರದ್ದು ನಿಮಗೆ ಕೋರ್ಸಸ್ಸು ಈಗ ಆನ್ಲೈನು ಎನಿ ಟೈಮು ನೀವು ಆ್ಯಕ್ಸಸ್ ಮಾಡಿಕೊಳ್ಳೋದಕ್ಕಾಗಿ ಈಗ ನಮ್ಮದು ಆ್ಯಂಡ್ರಾಯ್ಡ್ ಆ್ಯಪು ಡೆವಲಪ್ ಆಗಿದೆ. ಅದು ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಓಕೆ, ನೀವು ಏನು ಮಾಡಬೇಕಂದ್ರೆ ತಥಾಗತ್ GS Prep ಅಂತೇಳಿ ಸರ್ಚ್ ಮಾಡಿ. ಸೊ ದ್ಯಾಟ್ ನಿಮಗೆ ಈ ರೀತಿಯಾದಂತಹ ಆ್ಯಪ್ಸಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತವೆ. ಇದರಲ್ಲಿ ನಮ್ಮ ಆ್ಯಪ್ ಬಂದುಬಿಟ್ಟು ತಥಾಗತ್ GS Prep. ನಿಮಗೆ ನಮ್ಮದು ಲೋಗೋ ಕಾಣಿಸ್ತದೆ. ಇದನ್ನು ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ತದನಂತರ ನಿಮಗೆ ತಥಾಗತ್ GS Prep ನಮ್ಮದು ಆ್ಯಪ್ ಸಿಗುತ್ತೆ. ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಆಗಿದ್ದರಿಂದ ಓಪನ್ ತೋರಿಸ್ತಾ ಇದೆ. ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಇಲ್ಲಿ ಇನ್ಸ್ಟಾಲ್ ಸಿಗ್ತದೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಈ ಒಂದು ಇನ್ಸ್ಟಾಲ್ ಮಾಡಿದ ನಂತರ ನಿಮಗೆ ಈಗ ಮೊದಲನೇ ಕೋರ್ಸಲ್ಲಿ 2022 ಇದು ಕಂಪ್ಲೀಟ್ ಕರೆಂಟ್ ಅಫೇರ್ಸು ವಿತ್ PDF ಸಿಗುತ್ತೆ. ಅದಂತರ ನೆಕ್ಸ್ಟು essay ಕೋರ್ಸಸ್ ಬರ್ತವೆ. ಹಾಗೆ ಮತ್ತೊಂದು ಕೋರ್ಸಸ್ಗಳು ಅಲ್ಲಿ ನಿಮಗೆ ಬರ್ತಾ ಹೋಗ್ತವೆ ಮತ್ತು ಟೆಸ್ಟ್ ಸೀರೀಸ್ ಕೂಡ ನಿಮಗೆ ಇಲ್ಲಿ ಬರ್ತಾ ಹೋಗ್ತದೆ. ಸೊ ಕೂಡಲೇ ತಥಾಗತ್ GS Prep ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋದ PDF ಕೂಡ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತದೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಅಗೇನ್ ಟು ದಿ ಕ್ವಶನ್ಸ್. ಸೊ ಈ PDF ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಸಿಗ್ತದೆ. ಬಟ್ ಅಲ್ಲಿ ನಿಮಗೆ ಆನ್ಸರ್ಸ್ನ ಮಾರ್ಕ್ ಮಾಡಿರೋದಿಲ್ಲ. ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ನೀವು ಇದನ್ನು PDF ಆಕ್ಸೆಸ್ ಮಾಡ್ಬೋದು. ನಿಮಗೆ ನಮ್ಮ ಆ್ಯಪ್ನ ಡೌನ್ಲೋಡ್ ಮಾಡಿದ ನಂತರ ಅಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ನಿಮಗೆ ಕನ್ನಡದಲ್ಲಿ ಎಲ್ಲ ವಿಡಿಯೋ ಕೋರ್ಸಸ್ನ ಅವೈಲೇಬಲ್ ಇರ್ತದೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಯಾವುದು ಜಾಗತಿಕ ಹಸಿವಿನ ಸೂಚ್ಯಾಂಕವನ್ನು ಪ್ರಕಟಿಸುವವರು ಯಾರು ಅಂತ ಕೇಳ್ತಾರೆ. ಯಾರು? ಇವು ಮೂರು ಯಾರು ಅಲ್ಲ. ಇಲ್ಲಿ ಆ್ಯಕ್ಚುಲಿ ಅವರು ಸೂಚಿಸೋರು ಯಾರು ಅಂತಂದರೆ ಒಂದು NGOs ಇದೆ. ಒಂದು ಕನ್ಸರ್ನ್ ವರ್ಲ್ಡ್ ವೈಡ್. ಓಕೆ, ಕನ್ಸರ್ನ್ ವರ್ಲ್ಡ್ ವೈಡ್ ಆ್ಯಂಡ್ ಪ್ಲಸ್ ಇವರೊಂದಿಗೆ ವರ್ಲ್ಡ್ ಹ್ಯಾಂಗರ್ ಲೈಫ್ ಅಂತ ಇದೆ. ಓಕೆ, ವರ್ಲ್ಡ್ ಹ್ಯಾಂಗರ್ ಲೈಫ್ ಅಂತಿದೆ. ಇವರು ಸೇರಿ ಇದನ್ನು ಸೂಚ್ಯಾಂಕವನ್ನು ಬಿಡುಗಡೆ ಮಾಡ್ತಾರೆ. ಹೀಗಾಗಿ ಆಪ್ಷನ್ 4 ಸರಿಯಾಗಿರುತ್ತದೆ. ಸೊ ನಾಸಾದು ಒಂದು ಡಾರ್ಟ್ ಪ್ರೋಗ್ರಾಮ್ ಇದೆ. ಇಲ್ಲಿ ನೋಡಿ, ಪ್ರತಿಯೊಂದು ಪ್ರಶ್ನೆಗೆ ನಾನು ಡೀಟೇಲಾಗಿ ಓದಲಿಕ್ಕೆ ಹೋಗುವುದಿಲ್ಲ. ಇದೊಂದು ಕೀ ಆನ್ಸರ್ ಆಗಿರುವುದ ಕಾರಣ ಇಲ್ಲಿ ಎಕ್ಸ್ಪ್ಲನೇಷನ್ ಕಡಿಮೆ ಇರ್ತದೆ. ಬಟ್ ಈ ಒಂದು ಕೀ ಆನ್ಸರ್ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಕಡೆಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಬಿಕಾಸ್ ನಮಗೆ ಒಂದು ಸ್ಟೂಡೆಂಟ್ಸ್ ಕೇಳಿದ್ರು, ಅವ್ರಿಗೇನೋ ಒಂದು ಪೇಪರ್ನಲ್ಲಿ ಆಲ್ರೆಡಿ ಅವರು ಆನ್ಸರ್ಸ್ನ ನೋಡಿದ್ದಾರೆ, ಅಲ್ಲೊರು ಡೌಟ್ಸ್ ಇದೆ ಅಂತೇಳಿ. ಸೊ ಐ ಡೋಂಟ್ ನೋ ಇಲ್ಲಿ ನಿಮಗೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡಬೇಕಂತ ಅವಶ್ಯಕತೆ ಅನಿಸ್ತದೆ. ನಾನು ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೇನೆ. ಸೊ ಫಸ್ಟ್ ಆಫ್ ಆಲ್ ನೀವು ಕೀ ಆನ್ಸರ್ ನೋಡೋ ಮೊದಲು ಈ ಒಂದು PDFನ ನೀವು ಆಕ್ಸೆಸ್ ಮಾಡಲಿ. ಟೆಲಿಗ್ರಾಮ್ ಚಾನಲ್ ಥ್ರೂ ಆದರೂ ಮಾಡಿಕೊಳ್ಳಿ, ಅಥವಾ ನಮ್ಮ ಒಂದು ತಥಾಗತ್ GS Prep ಆ್ಯಂಡ್ರಾಯ್ಡ್ ಆ್ಯಪ್ನಲ್ಲಿ ಕೂಡ ಇದನ್ನು ಅವೈಲೇಬಲ್ ಇರ್ತದೆ. ಅಲ್ಲಿಂದ ಕೂಡ ನೀವು ಇದನ್ನು ಫಸ್ಟ್ ಅಟೆಂಪ್ಟ್ ಮಾಡಿ. ತದನಂತರ ವಿಡಿಯೋನ ನೋಡಿ. ಸೊ ದ್ಯಾಟ್ ನಿಮಗೆ ಒಂದು ರಿವೆರಿಫೈ ಆಗ್ತದೆ. ಓಕೆ, ಇಲ್ಲೇನು ಕೀ ಆನ್ಸರ್ ವಿಡಿಯೋದಲ್ಲಿ ನೀವು ಡೈರೆಕ್ಟ್ಲಿ ಕ್ವಶನ್ಸ್ನ ನೋಡ್ಬಾರ್ದು. ಇಲ್ಲಾಂದರೆ ಪೌಸ್ ಮಾಡಿಕೊಂಡು ಓದ್ಕೊಳ್ಳಿ. ಸೊ ಡಾರ್ಟ್ ಮಿಷನ್ ಅಂತ ಇದೆ. ಏನಿದು ಡಾರ್ಟ್ ಮಿಷನ್ನು? ಇದು ನಾಸಾದೊಂದು ಮಿಷನ್ ಇದೆ. ಇದರದ್ದೊಂದು ಫುಲ್ ಫಾರ್ಮ್ ಕೇಳ್ತಾರೆ. ಸೊ ಈಸಿಯಾಗಿರುವಂಥ ಒಂದು ಕ್ವಶನ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಡಬಲ್ ಅಸ್ಟ್ರಾಯ್ಡ್ ರಿಡಕ್ಷನ್ ಟೆಸ್ಟ್ ಅಂತ ಹೇಳ್ತಾರೆ ಅದಕ್ಕೂ. ಸೊ ನೆಕ್ಸ್ಟ್ ಇನ್ನೊಂದು ಅಗೇನ್ ರಿಲೇಟೆಡ್ ಟು ದಿ ಸ್ಪೇಸ್, ಅಂತರಿಕ್ಷದ ಬಗ್ಗೆ ಮತ್ತೊಂದು ಕ್ವಶನ್ ಇದೆ. ಇದೊಂದು ಫ್ಯಾಕ್ಟ್ ಆಗಿದೆ. ಏಕಾಂಗಿಯಾಗಿ ದೀರ್ಘಾವಧಿಯಲ್ಲಿ ಅಂತರಿಕ್ಷ ಯಾನ ಮಾಡಿದ ದಾಖಲೆಯನ್ನು ಹೊಂದಿರುವ ಅಮೆರಿಕದ ಗಗನಯಾತ್ರಿ ಯಾರು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರು ಕ್ರಿಸ್ಟಿನಿಯಾ ಕೋಚ್ ಅವರು. ಇವರು ಸತತವಾಗಿ 328 ದಿನಗಳ ಒಂದು ದಾಖಲೆಯನ್ನು ಮಾಡ್ತಾರೆ. ಇವರು ಯಾರ ಒಂದು ದಾಖಲೆಯನ್ನು ಹಿಮ್ಮೆಟ್ತಾರೆ ಅಂತಂದರೆ ಪೆಗ್ಲಿ ವಿಟ್ಸನ್ ಅವರ ಒಂದು ದಾಖಲೆಯನ್ನು ಹಿಮ್ಮೆಟ್ಟುವುದರು ಮಾಡಿರ್ತಾರೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು ಒಂದು ಚೆಸ್ ಟೂರ್ನಮೆಂಟ್ ಬಗ್ಗೆ ಇದೆ. ರೇಖಾಜಾವಿಕ್ ಓಪನ್ ಟೆಸ್ಟ್ಗೂ 2022 ಪ್ರಶಸ್ತಿ ಗೆದ್ದವರು ಯಾರು ಅಂತ ಕೇಳ್ತಾರೆ. ರಮೇಶ್ ಬಾಬು. ಓಕೆ, ಅಂದರೆ ರಮೇಶ್ ಬಾಬು ಪ್ರಜ್ಞಾನಂದ್ ಅವರು ಇದನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಊಬರ್ ಕಪ್ ಬಗ್ಗೆ ಇದೆ. ಊಬರ್ ಕಪ್ಪು ಯಾವ ಒಂದು ಕ್ರೀಡೆಗೆ ಸಂಬಂಧಿಸಿದೆ ಮತ್ತು ಇದನ್ನು 2022ರಲ್ಲಿ ಯಾವ ಒಂದು ದೇಶ ಗೆದ್ದಿದೆ ಅಂತಾರೆ. ಇದಕ್ಕೆ ಸರಿಯಾದ ಉತ್ತರ ಬ್ಯಾಡ್ಮಿಂಟನ್ ಮತ್ತು ದಕ್ಷಿಣ ಕೊರಿಯಾ. ಫೈನಲಲ್ಲಿ ಚೀನಾ ಮತ್ತು ದಕ್ಷಿಣ ಕೊರಿಯಾ ಫೈನಲಲ್ಲಿದ್ದು 2 ಮತ್ತು 3 ಗೋಲ್ನಿಂದ ಅವರು ದಕ್ಷಿಣ ಕೊರಿಯಾದವರು ಗೆದ್ದಿದ್ದಾರೆ. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳಬೇಕು ನಾವು ಈಗಿಲ್ಲ. ಓಕೆ, ಸೊ ಯಾವಾಗ ಅವರು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಯಾವುದು ಅದನ್ನು ನೀವು ಜಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮ್ಮದು ಕಾನ್ಸಂಟ್ರೇಷನ್ ಲಾಸ್ ಆಗಬಾರ್ದು. ಏನು ಕೇಳಿದ್ದಾರೆ ಅಂಥೇಳಿ. ಬೆಳಕು ಗಾಳಿಯ ಮಾಧ್ಯಮಕ್ಕಿಂತಲೂ ನಿರ್ವಾತದಲ್ಲಿ ಹೆಚ್ಚು ವೇಗವಾಗಿ ಚಲಿಸುತ್ತದೆ. ಓಕೆ, ಅವ್ರು ಏನು ಹೇಳ್ತಾರೆ, ಇದು ಬೆಳಕು
ಗಾಳಿಯ ಮಾಧ್ಯಮಕ್ಕಿಂತಲೂ ನಿರ್ವಾತ ಅಂತಂದರೆ ವ್ಯಾಕ್ಯೂಮ್. ಓಕೆ, ವ್ಯಾಕ್ಯೂಮು. ನೋಡಿ ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ಇಂಗ್ಲೀಷ್ ಮೀಡಿಯಂ ಪ್ರಿಫರ್ ಮಾಡ್ತಾ ಇದ್ದರೆ ತಥಾಗತ್ GS ಪ್ರೆಪ್ ಇಂಗ್ಲೀಷ್ ಚಾನಲ್ನಲ್ಲಿ ಈ ಒಂದು ಸೇಮ್ ವಿಡಿಯೋ ನಿಮಗೆ ಇಂಗ್ಲೀಷ್ನಲ್ಲಿ ಸಿಗ್ತದೆ. ಅಲ್ಲಿ ಹೋಗಿ ನೀವು ಆಕ್ಸೆಸ್ ಮಾಡ್ಕೊಳ್ಳಿ. ಲಿಂಕು ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಓಕೆ, ಇದು ಕನ್ನಡ ಮಾಧ್ಯಮದ ಹುಡುಗರಿಗೆ ಮಾತ್ರ. ಇಲ್ಲಿ ನೋಡಿ, ಬೆಳಕು ನೆಕ್ಸ್ಟ್ ನೋಡೋಣ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ಬೆಳಕಿನ ತರಂಗಾಂತರ. ಓಕೆ, ಶಬ್ದ ತರಂಗಾಂತರಕ್ಕಿಂತ ದೊಡ್ಡದು. ತರಂಗಾಂತರ ಅಂತಂದರೆ ವೇವ್ ಲೆಂತ್ ಅಂತಂತಂದರೆ ನಂಬರ್ ಆಫ್ ಸೈಕಲ್ಸ್. ಈಗ ಒಂದು ವೇವ್ ಲೆಂತ್ ಅಂದರೆ ಇದೊಂದು ವೇವ್ ಲೆಂತು ಈ ರೀತಿ ಇರ್ತದೆ ಅಂತ ಇಟ್ಕೊಳ್ಳಿ, ರೈಟ್. ಸೊ ಇದೊಂದು ವೇವ್ ಲೆಂತು, ಇದೊಂದು ವೇವ್ ಲೆಂತು, ಒಂದೊಂದು ಸೈಕಲ್ಸ್ ಇವು. ಓಕೆ, ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಒಂದು ಸೈಕಲ್ಸು. ಇದು ವೇವ್ ಲೆಂತು ಹೆಚ್ಚಿಗೆ ಆತಂತಂದರೆ ನಿಮಗೆ ಎನರ್ಜಿ ಕಡಿಮೆ ಇರ್ತದೆ. ಓಕೆ, ಎನರ್ಜಿ ಕಡಿಮೆ ಇರ್ತದೆ. ಓಕೆ, ವೇವ್ ಲೆಂತು ಹೆಚ್ಚಿಗೆ ಇತ್ತಂದರೆ ಎನರ್ಜಿ ಕಡಿಮೆ ಇರ್ತದೆ. ಯಾವಾಗ ನಿಮಗೆ ಎನರ್ಜಿ ಹೆಚ್ಚಿಗೆ ಆಗ್ತದೆ ಆವಾಗ ವೇವ್ ಲೆಂತು ಕಡಿಮೆ ಆಗ್ತದೆ. ಈ ಒಂದು ಕಾನ್ಸೆಪ್ಟ್ನ ನೀವು ನೆನ್ಪಿಟ್ಕೊಂಡ್ರಂತಂದರೆ ಇಲ್ಲಿ ಕೊಟ್ಟಿರುವಂತಹ ಮಾಹಿತಿಯನ್ನು ನೀವು ಅತಿ ಸರಳವಾಗಿ ಇದನ್ನು ಬಿಡಿಸ್ಬೋದು. ಹೀಗಾಗಿ ಬೆಳಕಿನ ತರಂಗಾಂತರವು ಶಬ್ದದ ತರಂಗಾಂತರಕ್ಕಿಂತ ದೊಡ್ಡದಾಗಿರ್ತದೆ. ಇಲ್ಲ, ಬೆಳಕು ಫಾಸ್ಟ್ ಇರ್ತದೆ, ಹೀಗಾಗಿ ಇದರದ್ದು ವೇವ್ ಲೆಂತು ಕಡಿಮೆ ಇರ್ತದೆ ಇದರಿಗೆ ಶಬ್ದಕ್ಕಿಂತ. ಶಬ್ದವು ಒಂದು ಕ್ಷಣದಲ್ಲಿ ಸುಮಾರು 330, ಈ ನೋಡಿ 330 ಮೀಟರ್ಸು. ಇದು ಡಿಪೆಂಡಿಂಗ್ ಆನ್ ದಿ ಟೆಂಪ್ರೇಚರ್ ಮತ್ತು ಪ್ರೆಷರ್ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಾವು ಆ್ಯಂಬಿಯಂಟ್ ಟೆಂಪ್ರೇಚರ್, ಆ್ಯಂಬಿಯಂಟ್ ಪ್ರೆಷರ್ನ ತೆಗೆದುಕೊಂಡಾಗ 330 ಮೀಟರ್ ಅಂತ ತಿಳ್ಕೊಬೋದು. ಟೆಂಪ್ರೇಚರ್ ಪ್ರೆಷರ್ ವೇರಿಯೇಷನ್ ಮಾಡಿದರೆ ಇದು ವೇರಿಯೇಷನ್ ಆಗ್ತದೆ. ಇದು ನಿಮ್ಗೆ ಗೊತ್ತಿರಲಿ. ಸೊ ಸಾರಿ, ಐ ಆಮ್ ಗೆಟಿಂಗ್ ಇನ್ ಟು ದಿ ಎಕ್ಸ್ಪ್ಲನೇಷನ್ನು. ಕೀ ಆನ್ಸರ್ ವಿಡಿಯೋ ಇರ್ತದೆ. ಸೊ ಇದು ಕರೆಯಾಗಿದೆ. ಶಬ್ದದ ವೇಗದ ಮ್ಯಾಕ್ಸ್ ಸ್ಪೀಡ್ ಅಂತ ಕರೀತಾರೆ. ಇದಕ್ಕೂ ಕೂಡ ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ. ಅವ್ರು ಕೇಳಿದ ಯಾವುದು ತಪ್ಪಾಗಿದೆ, ಯಾವುದು? ಹಾಗಾಗಿ ಆಪ್ಷನ್ ಬಿ ಮಾತ್ರ ತಪ್ಪಾಗಿದೆ. ಓಕೆ, ಸೊ ಇಲ್ಲಿ ಇದು ಬೆಳಕು ವ್ಯಾಕ್ಯೂಮ್ನಲ್ಲಿ ಜಾಸ್ತಿ ಸ್ಪೀಡಾಗಿ ಚಲಿಸೋದು, ಇದು ಕೂಡ ಸರಿಯಾಗಿದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಯಾವ್ದು ತಪ್ಪಾಗಿದೆ ಅಂತಂದರೆ ಆಪ್ಷನ್ 2 ಮಾತ್ರ ತಪ್ಪಾಗಿದೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಒಂದು ಕೊಠಡಿಯಲ್ಲಿ ರೆಫ್ರಿಜರೇಟರ್ನ ಬಾಗಿಲು ತೆರೆದಿಟ್ಟಾಗ ಏನಾಗ್ತದೆ ಅಂತಂದರೆ ಆ್ಯಕ್ಚುಲಿ ನಿಮಗೆ ಆ ರೂಮ್ನಲ್ಲಿ ಹೀಟ್ ಜಾಸ್ತಿ ಆಗ್ತದೆ. ಓಕೆ, ಬಾಗಿಲು ತೆಗೆದಿಟ್ಟಾಗ ರೂಮ್ನಲ್ಲಿ ಟೋಟಲ್ ರೂಮ್ದು ಟೆಂಪ್ರೇಚರು ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಸೊ ಕೊಠಡಿಯು ಬಿಸಿ ಆಗುತ್ತದೆ, ಸರಿಯಾದ ಉತ್ತರ. ಇದೇ ರೀತಿ ಮತ್ತೊಂದಿದೆ, ಯಾವುದು? ನಿಮಗೆ ಒಂದು ಐರನ್ ಇರ್ತದೆ, ತುಕ್ಕು ಹಿಡಿದ್ರೆ ಏನಾಗ್ತದೆ ಅಂತೇಳಿ. ತುಕ್ಕು ಹಿಡಿದ್ರು ಕೂಡ ಅದ್ರದ್ದು ವೇಟು ಏನಾಗ್ತದೆ ಅಂತ ಕೇಳ್ತಾರೆ. ವೇಟು ಜಾಸ್ತಿ ಆಗ್ತದೆ, ರೈಟ್. ನೆಕ್ಸ್ಟು ಆಪ್ಟಿಕಲ್ ಫೈಬರು. ದ್ವಿತೀಯ ಎಲೆಗಳು ಆಪ್ಟಿಕಲ್ ಫೈಬರ್ ತತ್ವವನ್ನು ಯಾವುದರ ಮೇಲೆ ಕೆಲಸ ಮಾಡ್ತದೆ ಅಂತೇಳಿ ಇದೊಂದು ರಿಪೀಟೆಡ್ ಕ್ವಶನು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ. 15ನೇ ಕ್ವಶನ್ ನೋಡಿ, ವೈಟ್ ಲೈಟ್ ನೋಡಿದಾಗ ಸಾಬೂನಿನಿಂದ ಸೋಪ್ ವಾಪಸ್ ಕಾಣ್ತದೆ. ಇದು ಕೂಡ ಒಂದು ರಿಪೀಟೆಡ್ ಕ್ವಶನ್ನು. ಬಣ್ಣಮಯವಾಗಿ ಕಾಣಲು ಕಾರಣ ಏನಂತ ಕೇಳ್ತಾರೆ, ಅದಕ್ಕೆ ವ್ಯತೀಕರಣ, ಇಂಟರ್ಫರೆನ್ಸ್ ಫೆನಾಮಿನಾ ಅದಕ್ಕೆ ಕಾರಣವಾಗಿರ್ತದೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಮಳೆ ನೀರು ರೌಂಡ್ ಯಾಕಿರ್ತದೆ ಅಂತಂತಂದರೆ ಸರ್ಫೇಸ್ ಟೆನ್ಷನ್. ಓಕೆ, ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಒಂದು ಹನಿ ಎಣ್ಣೆಯನ್ನು ನೀರಿನ ಮೇಲೆ ಇಟ್ಟಿದಾಗ ಕೆಳಗಿಂದ ನೋಡೋಣ ಏನಾಗ್ತದೆ ಅಂತ. ಅದು ಏನಾಗ್ತದೆ ಅಂತಂದರೆ ಒಂದು ನೀರಿನ ಮೇಲೆ ಬಿತ್ತಂತಂದರೆ ಅದು ಥಿನ್ನಾಗಿ ಸ್ಪ್ರೆಡ್ ಆಗಲಿಕ್ಕೆ ಶುರು ಆಗ್ತದೆ, ಅದು ತೆಳುವಾಗಿ ಪದರವಾಗಿ ಹರಡುತ್ತದೆ. ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತದೆ. ಇಲ್ಲಿ ನೋಡಿ, GMOನ ಜೆನೆಟಿಕಲಿ ಮಾಡಿಫೈಡ್. ಓಕೆ, ಜೆನೆಟಿಕಲಿ ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು. ನೋಡಿ, ಇಲ್ಲಿ ನಿಮಗೆ ಕಂಪ್ಲೀಟ್ಲಿ ಅವರು ಓಕೆ GMOದು ಒಂದು ಫುಲ್ ಫಾರ್ಮ್ನ ಹೇಳಬೇಕು. ಇಲ್ಲಿ ಟ್ರಾನ್ಸ್ಲೇಟೆಡ್ ಪಾರ್ಟ್ ಇದೆ. ಓಕೆ, ಟ್ರಾನ್ಸ್ಲೇಟೆಡ್ ಪಾರ್ಟ್ ಇದೆ. ಜಿಗೆ ನೀವು ತಳಿ ಅಂತ ಆಗೋದಿಲ್ಲ. ಇಲ್ಲಿ ಅವರು ಆ್ಯಕ್ಚುಲಿ ಅದನ್ನು ಅವರು ಜೆನೆಟಿಕಲಿ ಈ ರೀತಿನ ಕೊಡಬೇಕಾಗಿತ್ತು. ಸೊ ಈ ಒಂದು ಕೇಸ್ನಲ್ಲಿ ನೀವು ಇಂಗ್ಲೀಷ್ನ ವರ್ಷನನ್ನು ಪ್ರಿಫರ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸರಿಯಾದ ಆಪ್ಷನ್ ಬಂದರೆ ಯಾವುದಾಗಿರ್ತದೆ? ಸಿ ಆಗಿರ್ತದೆ, ತಳೀಯವಾಗಿ ಮಾರ್ಪಡಿಸಿದ ಜೀವಿಗಳು. ಓಕೆ, ಜೆನೆಟಿಕಲಿ ಮಾಡಿಫೈಡ್ ಆರ್ಗನಿಸಮ್ಸ್ ಅಂತ ಹೇಳ್ತಾರೆ. ಸೊ ಮೂವಿಂಗ್ ಟು ದಿ ನೆಕ್ಸ್ಟ್ ಒನ್. 19ನೇದು. ಇಲ್ಲಿ ಕೂಡ ಒಂದು ಹತ್ತಿಯಲ್ಲಿ BT ಅಂದರೆ ಏನು ಕೇಳ್ತಾರೆ, ರಿಪೀಟೆಡ್ ಕ್ವಶನ್ನು. ಬೆಸಿಲಿಯಸ್ ತುರಿಯಾಜಿನೆಸಿಸ್. ಓಕೆ, ಆಪ್ಷನ್ ಸಿ ಒಂದು ಕರೆಕ್ಟ್ ಆಗಿದೆ. ನೆಕ್ಸ್ಟು ಬೌದ್ಧಿಕ ಆಸ್ತಿ ಹಕ್ಕುಗಳು. ಓಕೆ, ಬೌದ್ಧಿಕ ಆಸ್ತಿ ಹಕ್ಕುಗಳಲ್ಲಿ IUPGRನ ಒಂದು ಫುಲ್ ಫಾರ್ಮ್ ಹೇಳಬೇಕು. IUPGRನ ಫುಲ್ ಫಾರ್ಮು ಸಸ್ಯ ಜೆನೆಟಿಕ್ ಸಂಪನ್ಮೂಲಗಳಿಗಾಗಿ ಅಂತಾರಾಷ್ಟ್ರೀಯವಾಗಿ ಕೈಗೊಳ್ಳುವಿಕೆ. ಸೊ ನನ್ನ ಹತ್ರ ಈಗ ಸದ್ಯದಲ್ಲಿ ಇಂಗ್ಲೀಷ್ ವರ್ಷನ್ ಪ್ರೆಸೆಂಟ್ಲಿ ಈಗ ರೆಫರೆನ್ಸಿಗಿಲ್ಲ.
ಸೊ ನೀವು ಇಂಗ್ಲೀಷ್ ವರ್ಷನ್ನ ನೋಡಿದ್ರೆ ನಿಮಗೆ ಇದು ಪ್ರಾಪರ್ಲಿ ಗೊತ್ತಾಗ್ತದೆ. ಆಪ್ಷನ್ ನಂಬರ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಸಾಂಪ್ರದಾಯಿಕ ಕನ್ವೆನ್ಷನಲ್ ವ್ಯಾಕ್ಸಿನ್ಸ್ ಅಂದರೆ ಏನಂತ ಕೇಳ್ತಾರೆ. ಕನ್ವೆನ್ಷನಲ್ ವ್ಯಾಕ್ಸಿನ್ಸ್ ಅಂದರೆ ಏನಿಲ್ಲ, ಈಗ ಕೊರೋನಾ ವೈರಸ್ ಇದೆ, ಓಕೆ, ಜಸ್ಟ್ ಅಂದ್ಕೊಳ್ಳಿ ಈ ರೀತಿ ಕೊರೋನಾ ವೈರಸ್ ಇದೆ, ಓಕೆ. ಈ ಕೊರೋನಾ ವೈರಸ್ ಈಗ ಲೈವ್ ಇದೆ. ಒಂದು ಲೈವ್ ಕರೋನಾ ವೈರಸ್ಸು ಇದಕ್ಕೆ ಜೀವಾಣು ಕರೋನಾ ವೈರಸ್ಸಿಗೆ ಅವರು ತೊಗೊಂಡ್ಬಿಟ್ಟು ಅದರ ರೆಕ್ಕೆ ಪುಕ್ಕಗಳನ್ನೆಲ್ಲ ಕಟ್ ಮಾಡ್ತಾರೆ. ಅದು ಮುಂದೆ ಏನಾಗ್ತದೆ, ಅದಕ್ಕೊಂದು ತಲೆ ಇರ್ತದೆ, ಈ ರೀತಿ ಆಗ್ತದೆ, ಕೈಯು ಕಾಲೆಲ್ಲ ಇರ್ತದೆ. ಸೊ ಅದು ಇದನ್ನು ನಮ್ಮ ಬಾಡಿಯಾಗೆ ಇನ್ಸರ್ಟ್ ಮಾಡ್ತಾರೆ. ಸೊ ದ್ಯಾಟ್ ನಮ್ಮ ಬಾಡಿ ಅದನ್ನು ರಿಕಾಗ್ನೈಸ್ ಮಾಡ್ತದೆ, ಆ್ಯಂಟಿಬಾಡೀಸ್ನ ಕ್ರಿಯೇಟ್ ಮಾಡ್ತದೆ. ಈ ರೀತಿ ಒಂದು ಮೆಕ್ಯಾನಿಸಮ್ ನಡೀತದೆ, ಓಕೆ. ಇಲ್ಲಿ ಕೊಲ್ಲಲ್ಪಟ್ಟ ಅಥವಾ ದುರ್ಬಲಗೊಳಿಸಿರ್ತದೆ, ಅಂದರೆ ಇದನ್ನು ನಾವು ರೆಕ್ಕೆ ಬುಕ್ಕ ನಿಮಗೆ ಕಟ್ ಮಾಡಿ ಹಾಕ್ತಾರೆ ಅಂತ ಹೇಳಿದ್ರೆ ಅದೇ ಒಂದು ಕಾನ್ಸೆಪ್ಟು. ಅದನ್ನು ದುರ್ಬಲಗೊಳಿಸಿ ಅದನ್ನು ಆ್ಯಂಟಿಜನ್ಗಳಾಗಿ ಸಂಗ್ರಹ ಮಾಡಿ ಅದನ್ನು ಇದು ಮಾಡ್ತಾರೆ, ಅಥವಾ ಅದನ್ನು ಕೊಲ್ಲಲ್ಪಟ್ಟಿರ್ತದೆ, ಓಕೆ, ದ್ಯಾಟ್ ಹ್ಯಾಸ್ ಬಿನ್ ಕಿಲ್ಡ್, ಇದೇ ರೀತಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ಸ್ ಏನೋ ಕರೆಕ್ಟ್ ಇದೆ. ಇದೊಂದು ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸು. ವಿಟಮಿನ್ ಸಿ ದ ರಾಸಾಯನಿಕ ಹೆಸರು, ಸೊ ವೆರಿ ಈಸಿ, ಎಲ್ಲರೂ ಕೂಡ ಇದು ಹಾಕಿರ್ತೀರಾ, ಓಕೆ. ಆಪ್ಷನ್ 2, ನಾನು ಹೆಸರು ಕೂಡ ಹೇಳಿಕ್ಕೆ ಹೋಗಲ್ಲ. ಗೋಲ್ಡನ್ ರೈಸು ವಿಟಮಿನ್. ಸೊ ವಿಟಮಿನ್ ಇದು ಬಂದುಬಿಟ್ಟು ನಿಮಗೆ ಪ್ರೋ ವಿಟಮಿನ್, ಓಕೆ. ವಿಟಮಿನ್ ಎ ಇದನ್ನು ಆ್ಯಡ್ ಆನ್ ಮಾಡ್ತಾರೆ ಗೋಲ್ಡನ್ ರೈಸ್ಗಳಲ್ಲಿ. ಸೊ ಆನುವಂಶಿಕ ವಸ್ತುಗಳಲ್ಲಿ ಕುಶಲತೆಗಳನ್ನು ಹೀಗೆಂದು ಕರೆಯುತ್ತಾರೆ, ಓಕೆ. ಸೊ ವಾಟ್ ವುಡ್ ದಿ ಕರೆಕ್ಟ್ ಆನ್ಸರ್? ಇದಕ್ಕೆ ಜೆನೆಟಿಕ್ ಇಂಜಿನಿಯರ್ ಅಥವಾ ತಳಿಯ ಇಂಜಿನಿಯರಿಂಗ್ ಅಂತ ಕರೀತಾರೆ. 2 ಪ್ರತಿಕಾಯ ಸ್ಯಾಂಡ್ವಿಚ್ ಎಲಿಸಾ ಎಂದರೇನು ಅಂತೇಳಿ ಇಲ್ಲೊಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ರೇಡಿಯೋ ಲೇಬಲ್ ಬೆಳೆಸಿದ, ಓಕೆ. ಆಪ್ಷನ್ ನಂಬರ್ 1, ರೇಡಿಯೋ ಲೇಬಲ್ ಬೆಳೆಸಿದ ಪ್ರತಿಕಾಯವನ್ನು ಬಳಸುವುದು, ರೈಟ್. ಸೊ ಈಗ ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿವೆ. ಇಲ್ಲಿ ಸಾಧ್ಯವಾದಷ್ಟು ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೂಡ. ನೆಕ್ಸ್ಟು ಅನುಚ್ಛೇದನ. ಇಲ್ಲಿ ನೋಡಿ ತುಂಬ ಆರ್ಟಿಕಲ್ಸ್ನ ಕೇಳಿದ್ದಾರೆ ಅವರು. ಆರ್ಟಿಕಲ್ಸ್ನ ನೀವು ಸರಿಯಾಗಿ ಓದಿದ್ರೆ ಎಲ್ಲ ಮಾಡ್ಬೋದು. ಸೊ ಲಕ್ಷ್ಮೀಕಾಂತ್ ಅಂತ ಬುಕ್ಗಳನ್ನ ಓದಿದರೆ ಇಲ್ಲಿ ಯಾವ ಒಂದು ಪ್ರಶ್ನೆಗಳು ಕೂಡ ನಿಮಗೆ ಮಿಸ್ ಆಗ್ತಿರಲಿಲ್ಲ. ಕ್ವಶನ್ ನಂಬರ್ 14, ಆರ್ಟಿಕಲ್, ಓಕೆ, ಅನುಚ್ಛೇದ 14 ಮುಂದೆ ಸಮಾನತೆ ಹಾಗೂ ಕಾನೂನುಗಳಿಂದ ಸಮಾನ ರಕ್ಷಣೆಯನ್ನು ಖಾತ್ರಿಯನ್ನು ನೀಡುತ್ತದೆ. ಯಾವುದೇ ರೀತಿ ಯಾರಿಗೆ ಅಂತ ಕೇಳ್ತಾರೆ. ಇದು ಭಾರತದ ರಾಜ್ಯ ಕ್ಷೇತ್ರದೊಳಗಿರುವ ವ್ಯಾಪಿಸಿರುವ ಎಲ್ಲ ವ್ಯಕ್ತಿಗಳು, ಓಕೆ. ಆರ್ಟಿಕಲ್ 14 ಎಲ್ಲರಿಗೂ ಕೂಡ ಆಗ್ತದೆ, ಓಕೆ. ಈ ಸಿಟಿಜನ್ಸಿಗೂ ಆಗ್ತದೆ, ಡೊಮೆಸೈಲ್ಸಿಗೂ ಆಗ್ತದೆ, ಓಕೆ. ಇದು ಎಲ್ಲರೂ ಕೂಡ ಒಂದು ಇರುವಂಥ ಆರ್ಟಿಕಲ್. ನೆಕ್ಸ್ಟು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಕ್ವಶನ್ ನಂಬರ್ 28, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ಭಾರತ ಸರ್ಕಾರ ಅಥವಾ ಒಂದು ಅಥವಾ ಅದಕ್ಕೂ ಹೆಚ್ಚಿನ ರಾಜ್ಯಗಳ ನಡುವಿನ ಯಾವುದೇ ವಿವಾದವನ್ನು ವಿಚಾರಿಸಲು ಸರ್ವೋಚ್ಚ ನ್ಯಾಯಾಲಯವು ಮೂಲಾಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತದೆ, ಓಕೆ. ಇದಕ್ಕೆ ಒರಿಜಿನಲ್ ಜುರಿಸ್ಡಿಕ್ಷನ್ ಅಂತ ಹೇಳ್ತಾರೆ, ಓಕೆ. ಒರಿಜಿನಲ್ ಜುರಿಸ್ಡಿಕ್ಷನ್ ಅಂತ ಹೇಳ್ತಾರೆ, ಇದು ಸರಿಯಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಒರಿಜಿನಲ್ ಜುರಿಸ್ಡಿಕ್ಷನ್ ಯಾವ ಒಂದು ಆರ್ಟಿಕಲ್ 131, ಓಕೆ. ಆರ್ಟಿಕಲ್ 131 ನೀವು ನೋಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಸಿಗ್ತದೆ. ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಏನಿದೆ, ಭಾರತ ಸರ್ಕಾರ ಮತ್ತು ಯಾವುದೇ ಒಂದು ರಾಜ್ಯ ಒಂದು ಕಡೆ ಅಥವಾ ಒಂದು ಅಥವಾ ಅದಕ್ಕೂ ಹೆಚ್ಚಿನ ಇತರೆ ರಾಜ್ಯಗಳಿಗೆ ಮತ್ತೊಂದು ಕಡೆ ನಡೆಸಲು ಅಥವಾ 2 ಅಥವಾ ಹೆಚ್ಚಿನ ರಾಜ್ಯಗಳ ನಡುವೆ. ಇಲ್ಲಿ ನೋಡಿ ಆಪ್ಷನ್ನು ಎ, ಬಿ, ಸಿ 3 ಕೂಡ ಸರಿಯಾಗಿವೆ, ಓಕೆ. ಇಲ್ಲಿ ಕೊಟ್ಟಿರುವಂಥ 3 ಆಪ್ಷನ್ಗಳು ಕೂಡ ಸರಿಯಾಗಿದೆ. ಒರಿಜಿನಲ್ ಜುರಿಸ್ಡಿಕ್ಷನ್ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ. ಸೊ ಆರ್ಟಿಕಲ್ 131 ನೀವು ರೆಫರ್ ಮಾಡ್ಬೋದು. ಇಲ್ಲಿ ಕೆಲವೊಂದಿಷ್ಟು ಆರ್ಟಿಕಲ್ಸ್ನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರವನ್ನು ಇಲ್ಲಿ ಆಯ್ಕೆ ಮಾಡಬೇಕು ನಾವು, ಓಕೆ. ಸರಿಯಾದ ಉತ್ತರವನ್ನು ನಾವು ಇಲ್ಲಿ ಆಯ್ಕೆ ಮಾಡಬೇಕು. ಇಲ್ಲಿ ಆರ್ಟಿಕಲ್ 15 ಕ್ಲಾಸ್ 3 ಇದರಲ್ಲಿ ರಾಜ್ಯವು ಮಹಿಳೆಯರು ಮತ್ತು ಮಕ್ಕಳಿಗೆ ಉಪಬಂಧವನ್ನು ಮಾಡುವ ಒಂದು ಅಧಿಕಾರವನ್ನು ಹೊಂದಿದೆ, ಇದು ಸರಿಯಾಗಿದೆ. 30ನೇದು ಆರ್ಟಿಕಲ್ 29 ಕ್ಲಾಸ್ 2 ಯಾವುದ್ರ ಬಗ್ಗೆ ಹೇಳ್ತದೆ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಧರ್ಮ, ಮೂಲವಂಶ, ಜಾತಿ, ಭಾಷೆ ಯಾವುದೇ ಒಂದರ, ಓಕೆ, ಯಾವುದೇ ಇದರ ಒಂದರ ಮೇಲೆ ಹೇಳುವಂಥ ಒಂದು ಆರ್ಟಿಕಲ್ ಆಗಿದೆ. ಸೊ ಆರ್ಟಿಕಲ್ದು ಮುಗಿದು ಇನ್ನು ಮತ್ತೊಂದಿದೆ ನೋಡೋಣ. ಇಲ್ಲಿ ಕೆಲವೊಂದಿಷ್ಟು ರಿಟ್ಸ್ ಬಗ್ಗೆ ಹೇಳಿದ್ದಾರೆ. ಇದರಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಸರಿಯಾದ ಜೋಡಿ ಬಂದುಬಿಟ್ರೆ ಹೇಬಿಯಸ್ ಕಾರ್ಪಸ್ ರಿಟ್ಸು. ಇದು ಇವನ್ನು ಇಂಡಿವಿಜುವಲ್ಸು, ಓಕೆ, ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಲ್ಲದೆ ಇವನ್ ಇಲ್ಲಿ ನೋಡಿ ಸ್ವಲ್ಪ ಮೀನಿಂಗ್ ಚೇಂಜ್ ಅನ್ನಿಸ್ತಾ ಇದೆ ನನಗೆ, ಯಾಕಂದರೆ ಕನ್ನಡದಲ್ಲಿ ಇಂಗ್ಲೀಷ್ನ ರೆಫರ್ ಮಾಡಿ ಇವನ್ ಇಂಡಿವಿಜುವಲ್ಸು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಇವರು ಸ್ವಲ್ಪ ಮಿಸ್ಟೇಕ್ಸ್ ಇದೆ. ಸೊ ಸರಿಯಾದ ಉತ್ತರ ಬಂದರೆ ಆಪ್ಷನ್ ಎ ಆಗ್ತದೆ. ಕೆಳಗಿನ ಯಾವ ಒಂದು ಸಂವಿಧಾನ ತಿದ್ದುಪಡಿ ಮೂಲಕ ನೋಡಿ
ಈ ಒಂದು ಕ್ವಶನ್ಗೆ ಆನ್ಸರ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಇದನ್ನು ಒತ್ತಿ ತುಂಬಾ ಎಲಾಬ್ರೇಟ್ ಮಾಡಿ ಕೇಳಿದ್ದಾರೆ. 6ರಿಂದ 14 ವರ್ಷದ ಮಕ್ಕಳಿಗೆ ವಯಸ್ಸಿನ ನಡುವಿರುವ ಇದೊಂದು ಯಾರ ಒಂದು ಜವಾಬ್ದಾರಿ ಆಗ್ತದೆ, ಪಾಲಕರದು ಒಂದು ಕರ್ತವ್ಯ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಅಥವಾ ಪಾಲಕರು ಆಗಿರ್ಬೋದು, ಗಾರ್ಡಿಯನ್ ಆಗಿರ್ಬೋದು, ಇದು ಯಾವುದೋ ಒಂದು ತಿದ್ದುಪಡಿ ಮೂಲಕ ಅಂತ ಕೇಳ್ತಾರೆ. 86 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟು. ಓಕೆ, ಸರಿಯಾದ ಉತ್ತರ. ನೆಕ್ಸ್ಟು ಕ್ವಶನ್ ನಂಬರ್ 33. ಭಾರತ ಸಂವಿಧಾನದ ಅನುಚ್ಛೇದ 58, ಓಕೆ, ಆರ್ಟಿಕಲ್ 58 ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಆರ್ಟಿಕಲ್ 58 ಏನು ಹೇಳ್ತದೆ? ರಾಷ್ಟ್ರಪತಿಯವರ ಚುನಾವಣೆಗೆ ಅರ್ಹತೆಗಳನ್ನು ಸೂಚಿಸ್ತದೆ. ಸೊ ಇಲ್ಲಿ ಓವರಾಲ್ ಆಗಿ ನಾವು ಏನು ನೋಡ್ಬೇಕಂತಂದರೆ, ಕ್ವಾಲಿಫಿಕೇಷನ್ ಫಾರ್ ದಿ ಪ್ರೆಸಿಡೆಂಟು. ಇವರು ಭಾರತ ನಾಗರಿಕರಾಗಿರಬೇಕು, ಕರೆಕ್ಟು. ಮತ ಚಲಾಯಿಸಲು ಅರ್ಹ ಹಕ್ಕನ್ನು ಹೊಂದಿರಬೇಕು. 35 ವರ್ಷದ ವಯಸ್ಸಿನ ಪೂರ್ಣಗೊಂಡಿರಬೇಕು, ಇದು ಕರೆಕ್ಟು. ಲೋಕಸಭೆ ಸದಸ್ಯನಾಗಿ ಚುನಾವಣೆಗೆ ಆಯ್ಕೆಗೊಂಡಿರಬೇಕು. ಇಲ್ಲಿ ಸರಿಯಾದ ಉತ್ತರ ಅಂತ ಬಂದರೆ ನಿಮಗೆ ಆಪ್ಷನ್ ಡಿ, ACD ಸರಿಯಾಗಿದೆ, ಬಿ ತಪ್ಪಾಗಿದೆ. ರೈಟ್. ಸೊ ಸಿಂಪಲ್ ಒಂದು ಕ್ವಶನು. ಇಲ್ಲಿ ನೋಡಿ, ಕ್ವಶನ್ ನಂಬರ್ 34. ಒಬ್ಬ ವ್ಯಕ್ತಿಯು ಭಾರತದ ನಾಗರಿಕನಾಗಿದ್ದ ಹೊರತು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶನ ನೇಮಕಾತಿಗೆ ಅರ್ಹನಾಗಿರತಕ್ಕದ್ದು ಅಲ್ಲ ಮತ್ತು ಅಂಥೇಳಿ ಒಂದು ಫಿಲ್ ದ ಬ್ಯಾಂಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡೋದಾತಂತಂದರೆ, ಒಂದು ಉಚ್ಚ ನ್ಯಾಯಾಲಯದಲ್ಲಿ, ಓಕೆ, ಅಂದರೆ ಹೈಕೋರ್ಟು ನಿರಂತರವಾಗಿ 2 ಅಥವಾ ಇನ್ನೂ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ ಕನಿಷ್ಠ ಪಕ್ಷ 5 ವರ್ಷದ ಕಾಲ ನ್ಯಾಯಾಧೀಶರಾಗಿರಬೇಕು. ಸೊ ಈ ಒಂದು ಹೇಳಿಕೆ ಸರಿಯಾಗಿದೆ. ಒಂದು ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ನಿರಂತರವಾಗಿ 2 ಅಥವಾ ಹೆಚ್ಚು ಉಚ್ಚ ನ್ಯಾಯಾಲಯಗಳಲ್ಲಿ ಕನಿಷ್ಠ ಪಕ್ಷ 10 ವರ್ಷಗಳ ಕಾಲ ಅವರು ನ್ಯಾಯಾಧೀಶರಾಗಿರಬೇಕು. ರೈಟ್. ರಾಷ್ಟ್ರಪತಿ ಅಭಿಪ್ರಾಯದಲ್ಲಿ ಅವರು ಪ್ರಸಿದ್ಧ ನಾಯಕರಾಗಿರಬೇಕು, ಒಬ್ಬ ಜುರಿಸ್ಟರ್ ಆಗಿರಬೇಕು ಅವರು. ಇದು ಕೂಡ ಸರಿಯಾಗಿದೆ. ಆಪ್ಷನ್ ಸಿ ಒಂದೇ ತಪ್ಪಾಗಿದೆ. ಹೀಗಾಗಿ ಆಪ್ಷನ್ 1, 2, 1 A, B, D ಆರ್ ದಿ ಕರೆಕ್ಟ್ ಆನ್ಸರ್. ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಕ್ವಶನ್. ಭಾರತ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಡ್ಯಾಶ್ ಮೂಲ ನಿರ್ಧರಿಸಬಹುದಾದಂತಹ ವೇತನಗಳು ಯಾರು ನಿರ್ಧರಿಸ್ತಾರೆ? ಇದು ಪಾರ್ಲಿಮೆಂಟ್ ಅಲ್ವಾ? ಆಪ್ಷನ್ ಸಿ ಡ್ಯಾಶ್ರಲ್ಲಿ ಮೂಲಕ ಭಾರತ ಲೆಕ್ಕ. ಓಕೆ, ಅಟಾರ್ನಿ ಜನರಲ್ನ ಯಾರು ನೇಮಕ ಮಾಡ್ತಾರೆ ಅಂತ ಕೇಳ್ತಾರೆ. ಇದು ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಓಕೆ, ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಸೊ 37 ಕ್ವಶನ್ ಬಂದುಬಿಟ್ಟು, ಡ್ಯಾಶ್ನಲ್ಲಿ ರಾಜ್ಯದ ಕಾರಂಗಿ ಅಧಿಕಾರಿಗಳು ನಿಹಿತವಾಗಿರತಕ್ಕದ್ದು ಮತ್ತು ಅವರ ಮೂಲ ಪ್ರತ್ಯಕ್ಷ ಅಥವಾ ಅವರ ಅಧೀನದ ಅಧಿಕಾರಿಗಳ ಮೂಲಕ ಚಲಿಸಬಹುದು. ಓಕೆ, ಇದೊಂದು ಪ್ರಶ್ನೆಗೆ ನಿಮಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜ್ಯದ ರಾಜ್ಯಪಾಲರಾಗಿರ್ತಾರೆ. ಅಂದರೆ ಸ್ಟೇಟ್ ಎಕ್ಸಿಕ್ಯೂಟಿವ್. ದೇ ಆರ್ ಟಾಕಿಂಗ್ ಅಬೌಟ್ ದಿ ಸ್ಟೇಟ್ ಎಕ್ಸಿಕ್ಯೂಟಿವ್ ಹೆಡ್ ಯಾರು? ಗವರ್ನರ್ ಅಲ್ವಾ? ಸದನದ ಮುಂದೆ ಮಂಡಿಸಲಾದ ಒಂದು ಹಣಕಾಸು ಮಸೂದೆಯ ಭಾಗವಾಗಿ ಕೆಳಗಿನ ಒಂದು ಹೇಳಿಕೆಗಳನ್ನ ನಾವು ಇಲ್ಲಿ ಪರಿಗಣಿಸಬೇಕು. ಇಲ್ಲಿ ನೋಡಿ, ಹೇಳಿಕೆಗಳನ್ನ ಇಲ್ಲಿ ನಾವು ಪರಿಗಣಿಸಬೇಕಾಗಿದೆ. ಯಾವ ಒಂದು ಹೇಳಿಕೆ ಇಲ್ಲಿ ನೋಡಿ, ಸ್ವಲ್ಪ ಗಮನ ಕೊಡಿ. ಸರಿಯಾದ ಹೇಳಿಕೆಯನ್ನು ಪರಿಗಣಿಸಬೇಕಾಗಿದೆ. ಇಲ್ಲಿ ನೋಡಿ, ಯಾವಾಗ ನಾವು ಒಂದು ಮನಿ ಬಿಲ್ನ ಬಗ್ಗೆ ಮಾತಾಡ್ತೇವಲ್ಲ, ಮನಿ ಬಿಲ್ಲು ಇಟ್ ಇನ್ವಾಲ್ವ್ಸ್ ದಿ ಮನಿ. ಓಕೆ, ಆಧಾರ್ ಕಾರ್ಡ್ದು ಇಟ್ಸ್ ಆಲ್ ಟುಗೆದರ್ ಸ್ವಲ್ಪ ಒಂದು ಬೇರೆ ರೀತಿಯ ಆಧಾರ್ ಕಾರ್ಡ್ನ ಮನಿ ಬಿಲ್ಲಾಗಿ ಪಾಸ್ ಮಾಡಿದರು. ಇಲ್ಲಿ ರಾಜ್ಯದ ಸರಹದ್ದುಗಳನ್ನು ನಿರ್ಣಯಿಸುವುದಕ್ಕಾಗಿ ರಾಜ್ಯದ ಪುನರ್ರಚನೆಗಾಗಿ ವಿನಿಮಯಗಳು. ಸೊ ಇಲ್ಲಿ ಆಪ್ಷನ್ ಬಿ ತಪ್ಪಾಗಿದೆ. ಆ್ಯಕ್ಚುಲಿ ಎಲ್ಲ ಒಂದು ಆಪ್ಷನ್ಗಳಲ್ಲಿ ಬಿನೇ ಇದೆ. ಹೀಗಾಗಿ ನನಗಿದು ಗ್ರೇಸ್ ಬರುವ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ನಾವು ಗ್ರೇಸ್ ಅಂತ ಒಂದು ವ್ಯಕ್ತಪಡಿಸ್ತೇವೆ ಆ್ಯಸ್ ಪರ್ ಅಸ್. ನೆಕ್ಸ್ಟು 39 ಕ್ವಶನು. ಇಲ್ಲಿ ನೋಡಿ, ಈ ಕೆಳಗಳಲ್ಲಿ ಯಾವುದು ರಾಷ್ಟ್ರೀಯ ನ್ಯಾಯಿಕ ನೇಮಕಗಳ ಆಯೋಗಗಳು ಕಾರ್ಯವಾಗಿರುವುದಿಲ್ಲ ಅಂತ ಕೇಳ್ತಾರೆ. ಕ್ವಶನ್ ನಂಬರ್ 39. ಇದಕ್ಕೆ ಸರಿಯಾದ ಉತ್ತರ ಅಂದರೆ, ನೀವು ಕ್ವಶನ್ಸ್ಗೆ ಆನ್ಸರ್ನ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾಂದರೆ ಟೈಮ್ ತುಂಬಾ ಜಾಸ್ತಿ ಹೋಗ್ತದೆ. ಯಾವುದೇ ನ್ಯಾಯಾಧೀಶರ ವಿರುದ್ಧ ದೋಷಾಪರಣೆ ನಿರ್ಣಯಗಳು ಮಂಡಿಸಿರುವುದು ಇದು ಸರಿಯಾಗಿರುವುದಿಲ್ಲ. ಕ್ವಶನ್ ನಂಬರ್ 40. ಭಾರತದ ರಾಷ್ಟ್ರಪತಿಯವರು ಪದದ ಪ್ರಮಾಣ ವಚನವನ್ನು ಯಾರು ನೇಮಿಸುತ್ತಾರೆ? ಇದು ಚೀಫ್ ಜಸ್ಟಿಸ್, ಭಾರತದ ಮುಖ್ಯ ನ್ಯಾಯಾಧೀಶರು. ಓಕೆ, ಭಾರತದ ಮುಖ್ಯ ನ್ಯಾಯಾಧೀಶರು. ನೆಕ್ಸ್ಟು 41 ಕ್ವಶನು. ಯಾವ ಜನಗಣತಿಯ ಆಧಾರದ ಮೇಲೆ ವಿಧಾನಸಭೆಯ ಸ್ಥಾನಗಳನ್ನು ಒಟ್ಟು ಸಂಖ್ಯೆಗಳು ಮರು ಹೊಂದಿಸಲಾಗಿದೆ ಅಂತ ಕೇಳ್ತಾರೆ. ಇದು ಸೆನ್ಸಸ್ 1971. ಇದು ಯಾಕೆ ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಈಗ ಸೆನ್ಸಸ್ 2021 ಬರಬೇಕಾಗಿತ್ತು, ಕೋವಿಡ್ ಸಂಬಂಧ ಡಿಲೇ ಆಗಿದೆ. ಯಾಕಂತಂದರೆ 2021ಗೆ ಇದು ವ್ಯಾಲಿಡಿಟಿ ಮುಗೀತದ. ಓಕೆ, 50 ವರ್ಷ ಆಗ್ತದೆ ಮೇಲಿರ್ತದೆ. ಮತ್ತು ಈಗ ಎಲ್ಲ ನಾವು ಕಾನ್ಸ್ಟಿಟ್ಯೂಯೆನ್ಸೀಸನ್ನು
ಪುನರಚನೆಗೊಳಿಸಬೇಕಾಗ್ತದೆ. ಹೀಗಾಗಿ ಇದೊಂದು ಇಂಪಾರ್ಟೆನ್ಸ್ ತಗೊಂಡಿದೆ. ಹೀಗಾಗಿ ಇದು ಪ್ರಶ್ನೆನ ಕೇಳಲ್ಪಟ್ಟಿದೆ. ಪ್ರತಿಯೊಂದು ಪಂಚಾಯತ್ಗಳಲ್ಲಿ ತಾತ್ಕಾಲಿಕವಾಗಿ ಜಾರಿಯಲ್ಲಿದ್ದರೆ ಯಾವುದೇ ಕಾನೂನಿನ ಮೇರೆಗೆ ಅಥವಾ ಗಳಿಗಿಂತ ಮುಂಚಿತವಾಗಿ ವಿಸರ್ಜಿಸಿದ ಹೊರತು ಅದರ ಮೊದಲ ಸಭೆಗೆ ಗೊತ್ತುಪಡಿಸಿದ ದಿನಾಂಕದಿಂದ ಡ್ಯಾಶ್ ಅವಧಿಯವರೆಗೆ ಮುಂದೂಡತಕ್ಕದ್ದು. ಇದು 5 ವರ್ಷಗಳ ಕಾಲ. ಓಕೆ, ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಮತದಾರ ಪಟ್ಟಿಗಳ ತಯಾರಿಕೆಗಾಗಿ ಮತ್ತು ಪಂಚಾಯಿತಿಯಲ್ಲಿ ನಡೆಯುವ ಎಲ್ಲ ಚುನಾವಣೆಗಳಿಗೆ ಡ್ಯಾಶ್ದಲ್ಲಿ ನಿಹಿತವಾಗಿರತಕ್ಕದ್ದು. ಓಕೆ, ಆಪ್ಷನ್ ನಂಬರ್ ಸಿ ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನವರು ಮಾಡ್ತಾರೆ. ಓಕೆ, ಪಂಚಾಯತಿಗೆ ಯಾರು ಎಲೆಕ್ಷನ್ ಇವೆಲ್ಲ ಮಾಡ್ತಾರೆ ಅಂತಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಮಾಡ್ತದೆ. ಸೊ 44ನೇ ಪ್ರಶ್ನೆ ಇಲ್ಲಿ ನೋಡಿ. ಈಗ ಇಲ್ಲಿ UPSC ಇದೆ. ಓಕೆ, ಇಲ್ಲಿ KPSC ಅಥವಾ ಯಾವುದೋ ಒಂದು ಸ್ಟೇಟ್ ಪಬ್ಲಿಕ್ ಕಮಿಷನ್ಸ್ ಇದೆ. ಈಗ ನಾವು ಫಾರ್ ಎಕ್ಸಾಂಪಲ್ KPSC ಅಂತ ಇಟ್ಕೊಳ್ಳಿ. ಇಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, ಮೆಂಬರ್ಸ್ ಎಲ್ಲ ಇರ್ತಾರೆ. ಇಲ್ಲಿ ಒಬ್ಬರು ಚೇರ್ಮನ್ ಇರ್ತಾರೆ, ಮೆಂಬರ್ಸ್ ಎಲ್ಲ ಇರ್ತಾರೆ. ಸೊ ಈಗ ನಾವು ಒಂದೊಂದನ್ನು ಓದ್ತಾ ಹೋಗೋಣ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ. UPSC, ಓಕೆ, ನಾನು ಬೇಗ ಇದು ಮಾಡಲಿಕ್ಕೆ ನಾನು ಕನ್ವೀನಿಯಂಟಿಗೆ ಹೇಳ್ತೀನಿ. UPSC ಇವರು ಚೇರ್ಮನ್ ಇದ್ದಾರಲ್ಲ, ಇನ್ನು ಎಲಿಜಿಬಲ್ ಆಗಿರ್ತಾರೆ. ಅವರು ಅಧೀನರಾಗಿರೋದಿಲ್ಲ. ಓಕೆ, ಇನ್ನು ಎಲಿಜಿಬಲ್ ಇರ್ತಾರೆ. ರಾಜ್ಯ ಸರ್ಕಾರದ ಅಧೀನದಲ್ಲಾಗಿಲ್ಲ ಮತ್ತು ಉದ್ಯೋಗವನ್ನು ಪಡೆಯಲು ಅನರ್ಹರಾಗಿರತಕ್ಕದ್ದು. ಆಪ್ಷನ್ ಎ ಕರೆಕ್ಟ್ ಆಗಿದೆ. ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಯಾವುದು ತಪ್ಪಾಗಿದೆ ಅಂಥೇಳಿ. ಒಂದು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಕೇಂದ್ರ ಲೋಕಸೇವಾ ಆಯೋಗ ಅಧ್ಯಕ್ಷರ ಅಥವಾ ಯಾವುದೇ ಸದಸ್ಯನ ಇತರೆ ಯಾವುದೇ ರಾಜ್ಯ ಲೋಕಸೇವಾ ಅಧ್ಯಕ್ಷರಾಗಿ ಭಾರತ ಸರ್ಕಾರದ ಅಧೀನದಲ್ಲಿಯೇ ಇತರೆ ಉದ್ಯೋಗಗಳನ್ನು ಪಡೆಯಲು ಅನರ್ಹರಾಗಿರುತ್ತಾರತಕ್ಕದ್ದು. ಸೊ ಇಲ್ಲಿ ಬಂದುಬಿಟ್ಟೆ ನಿಮಗೆ ಆಪ್ಷನ್ನು. ನೆಕ್ಸ್ಟ್ ಇದೊಂದು ಕೂಡ ಹೇಳ್ತೇನೆ ನಿಮಗೆ. ಕೇಂದ್ರ ಲೋಕಸೇವಾ ಆಯೋಗ ಅಧ್ಯಕ್ಷನಲ್ಲದ ಇತರೆ ಯಾವುದೇ ಸದಸ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ಅಥವಾ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷನಾಗಿ ನೇಮಕಗೊಳ್ಳಲು ಅರ್ಹನಾಗಿರತಕ್ಕದ್ದು. ಆದರೆ ಭಾರತದ ಸರ್ಕಾರದ ಅಧೀನದಲ್ಲಿ, ರಾಜ್ಯ ಸರ್ಕಾರದ ಅಧೀನದಲ್ಲಾಗಲಿ ಇತರೆ ಯಾವುದೇ ಉದ್ಯೋಗವನ್ನು ಪಡೆಯಲು ಅನರ್ಹರಾಗಿರತಕ್ಕದ್ದು. ಈಗ ಇಲ್ಲಿ 44ಗೆ ಕ್ವಶನ್ಗೆ ನೋಡಿ ಆಪ್ಷನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಒಂದನೇದು ಆಪ್ಷನು ಸರಿಯಾಗಿದೆ, ಅದರಲ್ಲಿ ನೋ ಡೌಟ್. ಸೆಕೆಂಡು, ಆಮೇಲೆ ಆಪ್ಷನ್ ನಂಬರು ಸಿ, ಇದು ಕೂಡ ಸರಿಯಾಗಿದೆ. ಇಲ್ಲಿ ಅನರ್ಹ ಆಗಿರ್ತಕ್ಕದ್ದು ಇದು ಕೂಡ ಸರಿಯಾಗಿದೆ. ಇಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಏನಿದೆ ಅಂತಂದರೆ ಇಲ್ಲಿ ಇವರು ಅರ್ಹರಾಗಿರುತ್ತಾರೆ. ಸೊ ಹೀಗಾಗಿ ಆಪ್ಷನ್ ಬಿ ತಪ್ಪಾಗಿದೆ, ಆಪ್ಷನ್ ಡಿ ತಪ್ಪಾಗಿದೆ. ಓಕೆ, ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ತಪ್ಪಾಗಿದೆ. ಸೊ ಅವರು ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ, ಸರಿ ಕೇಳಿದ್ದಾರೆ, ತಪ್ಪು ಕೇಳಿದ್ದಾರೆ? ಇಲ್ಲಿ ತಪ್ಪು ಕೇಳಿದ್ದಾರೆ. ತಪ್ಪು ಕೇಳಿದ್ದಾರೆ ಅಂತಂದರೆ ನಮ್ಮ ಒಂದು ಪ್ರಶ್ನೆಗೆ ಉತ್ತರ ಏನಾಗ್ತದೆ? ಬಿ ಮತ್ತು ಡಿ ತಪ್ಪಾಗಿದೆ, ಎ ಮತ್ತು ಸಿ ಕರೆಕ್ಟ್ ಆಗಿದೆ. ಎ ಮತ್ತು ಸಿ ಕರೆಕ್ಟ್ ಆಗಿದೆ, ಬಿ ಮತ್ತು ಡಿ ತಪ್ಪಾಗಿದೆ. ರೈಟ್, ಇದು ಸರಿಯಾದ ಉತ್ತರ. ಇಲ್ಲಿ ನೋಡಿ, ಈ ಒಂದು ಹತ್ತಿಬೇರಿ ಪಕ್ಷಿಧಾಮ, ಉತ್ತರ ಕನ್ನಡ. ಇಲ್ಲಿ ಗುಡುವಿ ಒಂದು ನಿಮ್ಗೆ ಗೊತ್ತಿದ್ರೆ ಸಾಕು. ಗುಡುವಿ ಪಕ್ಷಿಧಾಮ ಶಿವಮೊಗ್ಗ ಅಂತ ಗೊತ್ತಿದ್ರೆ ಎಲ್ಲವೂ ಕೂಡ ನಿಮಗೆ ಸಿಕ್ಬಿಡುತ್ತೆ. ಆಪ್ಷನ್ 4. ಸೊ ಅನಸಿ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ? ಉತ್ತರ ಕನ್ನಡ. ನೆಕ್ಸ್ಟು, ಯಾರ ಒಂದು ಮೇಲುಸ್ತುವಾರಿ ಅಡಿಯಲ್ಲಿ ಎತ್ತಿನ ಹೊಳೆಯ ಯೋಜನೆ ವರದಿಯನ್ನು ಸಲ್ಲಿಸಲಾಗಿತ್ತು ಅಂತ ಕೇಳ್ತಾರೆ. ಸೊ ಇದು GS ಪರಮಶಿವಯ್ಯ, ವೆರಿ ಫೇಮಸ್ ಕಮಿಟಿ ಇದು. ಆಮೇಲೆ ಇಲ್ಲಿ ಕೊಟ್ಟಂಥ ಒಂದು ಹೇಳಿಕೆಗಳನ್ನ ನಾವು ನೋಡೋದಾತಂದರೆ ಟ್ರೋಪೋಸ್ಪಿಯರು, ಸ್ಟ್ರಾಟೋಸ್ಪಿಯರು, ಐನೋಸ್ಪಿಯರು ಮತ್ತು ಎಕ್ಸೋಸ್ಪಿಯರು. ಟ್ರೋಪೋಸ್ಪಿಯರ್ ಅಂತಂತಂದರೆ ಒಂದು ಹೇಗೆ ನಾವು ಮೇಲ್ಗಡೆ ಹೋಗ್ತೀವಿ ಆಗ ನಮಗೆ ಒಂದು ಟೆಂಪ್ರೇಚರ್ ಕಡಿಮೆ ಹೋಗ್ತದೆ. A = 3 ಎಲ್ಲಿದೆ? A = 3 ಇಲ್ಲಿದೆ. ಹೀಗಾಗಿ ನೆಕ್ಸ್ಟು ಇವೆರಡು ಕಾಂಬಿನೇಷನಲ್ಲಿ ಮತ್ತೆ ಅವು ಸಿಮಿಲರ್ ಇದೆ. ಸಿ ಇದೆ ಸಿಮಿಲರು. ಹಾಗಾದರೆ ನೀವು ಬಿ ಮತ್ತು ಡಿ ಎರಡನ್ನ ಚೆಕ್ ಮಾಡಿ. ಬಿ ನೋಡಿ, ಬಿ ಏನಿದೆ? ಸ್ಟ್ರಾಟೋಸ್ಪಿಯರಲ್ಲಿ B = 4 ಇದೆನಾ? ಓಕೆ, ಒಟ್ಟು ವಾತಾವರಣದಲ್ಲಿ ಓಝೋನನ್ನು ಇದು ಮಾಡ್ತದೆ. ಸೊ ಹಾಗಾಗಿ ಆಪ್ಷನ್ ನಂಬರ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು 49, ದೊಡ್ಡ ಪ್ರಮಾಣದ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಯಾವುದೋ ಒಂದು ಮೇಜರ್ ಪ್ರಾಜೆಕ್ಟ್ಸ್ನ ನಾವು ತೊಗೋಬೇಕಂತಂದರೆ ಅಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, EIA ಇದನ್ನು ಮಾಡ್ತಾರೆ. ಇದು ವೆರಿ ಇಂಪಾರ್ಟೆಂಟು. ಇತ್ತೀಚೆಗೆ ಇದನ್ನು ತಿದ್ದುಪಡಿ ಕೂಡ ಗೊಂಡಿದೆ. ಅದು ನಿಮಗೆ ಪ್ರೊವಿಷನ್ಸ್ ಎಲ್ಲ ಗುರ್ತಿರಬೇಕು. ನೆಕ್ಸ್ಟು
ಅಪ್ಪಿಕೋ ಚಳುವಳಿ ಯಾರು ಪ್ರಾರಂಭಿಸಿದರು? ಪಾಂಡುರಂಗ ಹೆಗಡೆಯವರು. ರಿಪೀಟೆಡ್ ಕ್ವಶನ್ಸು. ನೆಕ್ಸ್ಟ್ ಬಂದುಬಿಟ್ಟು 51 ನೋಡಿ. ಇಲ್ಲಿ ಕೆಲವೊಂದೊಂದು ಅಪಾಯದಲ್ಲಿರುವ ಪ್ರಭೇದಗಳನ್ನು ಕೊಟ್ಟಿದ್ದಾರೆ. ಅದು ಅನುಕ್ರಮವಾಗಿ ಹೇಳಬೇಕು. ಅದು ಒಂದು ಹಂತದಿಂದ ಹೇಗೆ ಅದು ಎಕ್ಸ್ಟಿಂಟ್ ಆಗ್ತದೆ, ಓಕೆ, ವಿನಾಶ ಆಗ್ತದೆ ಅಥವಾ ಅದು ಅಳಿದು ಹೋಗ್ತದೆ, ಅದನ್ನು ನಾವು ನೋಡ್ತಾ ಹೋಗ್ತಾರೆ. ಇಲ್ಲಿ ಸರಿಯಾದ ಉತ್ತರ ಬಂದರೆ ವಿರಳ, ವಲ್ನರಬಲ್, ಅಪಾಯದಂಚಿನಲ್ಲಿರುವ, ಅಳಿದು ಹೋದ. ಯಾಕೆ ವಿರಳ ಅಂತಂದರೆ ಇಲ್ಲಿ ಇಂಗ್ಲೀಷ್ನಲ್ಲಿ ನೋಡ್ಬೋದು ರೇರ್ ಅಂತ ಇರ್ತದೆ. ರೇರ್ ಅಂತಂತಂದರೆ ಒಂದು ಸ್ಪೀಸೀಸ್ ಸಂತತಿ ಹೆಂಗಂತಂದರೆ ಅದು ಪಾಪ್ಯುಲೇಷನ್ ಒಂದು ನಿರ್ದಿಷ್ಟವಾದ ಒಂದು ಸೀಮಿತವಾದಂಥ ಒಂದು ಇದರಲ್ಲಿ ಇರ್ತದೆ. ಅದು ರಿಸ್ಕ್ನಲ್ಲಿ ಇದೆ ಕರೆ, ಅದು ಬಟ್ ಅದು ಇನ್ನೂ ಆದಂಥ ಒಂದು ಕೆಟಗರಿಗೆ ಹೋಗಿಲ್ಲ. ವಲ್ನರಬಲ್ಲು ಅಥವಾ ಎಂಡೇಂಜರ್ಡು ಈ ರೀತಿಯಾದಂಥ ಕೆಟಗರಿಗೆ ಹೋಗಿಲ್ಲ, ಅದು ರಿಸ್ಕ್ನಲ್ಲಿದೆ. ಸೊ ಫಾರ್ ಎಕ್ಸಾಂಪಲ್ ಹೇಳಬೇಕಂತಂದರೆ ಒಂದು ಏಷ್ಯಾಟಿಕ್ ಬಫೆಲೋಸ್ ಹೇಳ್ಬೋದು, ಆಮೇಲೆ ಹಾರ್ನ್ಬಿಲ್ಸ್ ಹೇಳ್ಬೋದು, ಇವೆಲ್ಲ ನೀವು ರೇರ್ನಲ್ಲಿ ಬರ್ತದೆ. ಹೀಗಾಗಿ ಸರಿಯಾದ ಉತ್ತರ ಬಂದುಬಿಟ್ರೆ ನಿಮಗೆ ಇಲ್ಲಿ ಆಪ್ಷನ್ ನಂಬರ್ 4 ಇದಾಗ್ತದೆ. ಸೊ ವೆರಿ ಈಸಿ. ನಿಮ್ಗೆ ಜಸ್ಟ್ ಇಲ್ಲಿ ಆನ್ಸರ್ ಅಷ್ಟೇ ಹೇಳ್ತೀನಿ. ಆಪ್ಷನ್ ನಂಬರ್ ಡಿ. ಓಕೆ, 52ಗೆ ಡಿ ಕಾಂಬಿನೇಷನು. ಸೊ 53 ಬಂದರೆ ಆಪ್ಷನ್ ನಂಬರ್, ಸೊ ಇವನ್ನೆಲ್ಲ ನೀವು ನೋಡ್ಕೋಬೋದು. ಕಾರ್ಸಿನೋಜೆನಿಕ್ ಅಂತಂತಂದರೆ ಕ್ಯಾನ್ಸರ್ ಅಂತಂದರೆ ಇಲ್ಲಿ ಕೋಶಗಡ್ಡೆಗಳು ಎಲ್ಲಿ ಬೀಳ್ತದೆ, ಇದನ್ನು ಕಾಂಬಿನೇಷನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡಿದರೆ ನಿಮಗೆ ಸಿಗ್ಬಿಡ್ತದೆ. 53ಗೆ ಆಪ್ಷನ್ ನಂಬರು ಸಿ. ಓಕೆ, ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಜಸ್ಟ್ ಯು ಗೋ ಥ್ರೂ ದಿ ಆಲ್ ಆಪ್ಷನ್ಸ್, ರೈಟ್. 54 ಕ್ವಶನ್ ನಂಬರ್ 54 ಇಲ್ಲಿ 2000 ಇಳಿಕೆ ಕ್ರಮದಲ್ಲಿ ಅವರು ಕೇಳ್ತಾ ಇದ್ದಾರೆ. ಇಳಿಕೆ ಕ್ರಮದಲ್ಲಿ ಅಂತಂದರೆ ನಾವು ಫಸ್ಟ್ ಏನು ಮಾಡಬೇಕೀಗ, ಹೆಚ್ಚಿಗೆ ಇದ್ದವ್ರದ್ದು ಬರೀಬೇಕು. ಹೆಚ್ಚಿಗೆ ಯಾರಿದ್ದಾರೆ ಅಂತಂದರೆ ಬಿಲ್ಲಾಸ್ ಇವರು 12 ಲಕ್ಷ ಇದ್ದಾರೆ. ಓಕೆ, ಗೊಂಡರು ಇವರು ಒಂದು 10 ಲಕ್ಷದವರೆಗೆ ಇದ್ದರು. ಆಮೇಲೆ ಸಂತಲಾಸು 5.5 ಲಕ್ಷ ಅಂದರೆ 5 ಲಕ್ಷ ಹೇಳಿನ, ಇವರು ಒಂದು 3.5 ಲಕ್ಷ ಅಂತಂದರೆ ಒಂದು 4 ಲಕ್ಷ. ಓಕೆ, ಇವ್ರದ್ದು ಒಂದು 2011 ಸಂತತಿ ಸೆನ್ಸಸ್ ಪ್ರಕಾರ ಇದೊಂದು ಇದು. ಹೀಗಾಗಿ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. 55ನೇದು ಆಪ್ಷನ್ ನಂಬರ್ ಕೆಳಗಿನ ಯಾವುದು ಹೇಳಿಕೆ ಸರಿ? ನೋಡಿ, ಆ್ಯಕ್ಚುಲಿ ಇದು ಸರಿ, ಇಂಗ್ಲೀಷ್ನಲ್ಲಿ ಸರಿ ಇಲ್ಲ ಅಂತ ಕೇಳಿದ್ದಾನೆ. ಓಕೆ, ಆಯಿತಾ, ಸರಿ ಇಲ್ಲ ಅಂತ ಕೇಳಿದ್ದಾನೆ. ನಾನು ಈಗ ಜಸ್ಟ್ ಗಮನ ಕೊಡ್ತಾ ಇದ್ದೇನೆ. ಅದು ನಕ್ಕಿ ಸರೋವರ ರಾಜಸ್ಥಾನದಲ್ಲಿದೆ, ಪುಷ್ಕರ್ ಸರೋವರ ರಾಜಸ್ಥಾನದಲ್ಲೇ, ಸಾಂಬಾರ್ ಸರೋವರ ರಾಜಸ್ಥಾನದಲ್ಲೇ. ಆ್ಯಕ್ಚುಲಿ ಇದು ಪನಿಹಾಳ್ ಸರೋವರ ಅಂತೇಳಿಲ್ಲ, ಪನಾಳ್ ಸರೋವರ ಅಂತೇಳಿ ಮಹಾರಾಷ್ಟ್ರದಲ್ಲಿದೆ. ಬಟ್ ಇದು ಆ್ಯಕ್ಚುಲಿ ಸರಿ ಇಲ್ಲ ಅಂತ ಯಾವುದಂತೇಳಿ ಇಂಗ್ಲೀಷ್ನಲ್ಲಿ ಕೇಳಿದ್ದಾನೆ. ಹೀಗಾಗಿ ಆಪ್ಷನ್ ನಂಬರ್ ಸಿ, ರೈಟ್. ಆಪ್ಷನ್ ನಂಬರ್ ಸಿ ಅಂದರೆ, ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಸರಿಯಾದ ಕಾಂಬಿನೇಷನ್ ಇಲ್ಲ. ಇಲ್ಲಿ ಸಿ ಮಾತ್ರ ತಪ್ಪಾಗಿದೆ, ಎ ಬಿ ಡಿ ಕರೆಕ್ಟ್ ಆಗಿದೆ. ಆ ರೀತಿಯಾದ ಇಲ್ಲ, ಇದಕ್ಕೆ ಗ್ರೇ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ನೆಕ್ಸ್ಟು 56 ಆಪ್ಷನ್ ನಂಬರ್ 56 ಬಂದ್ಬಿಟ್ಟು ಆಪ್ಷನ್ ನಂಬರ್ 3 ಈಸ್ ದಿ ಕರೆಕ್ಟ್. ಗಾಂಧಿ ಸಾಗರ ಕರೆಕ್ಟ್ ಇದೆ, ಇದು ಮಧ್ಯಪ್ರದೇಶದಲ್ಲೇ ಬರ್ತದೆ. ಓಕೆ, ಜಾರ್ಖಂಡ ಕರೆಕ್ಟ್ ಇದೆ, ಕರ್ನಾಟಕ ಕರೆಕ್ಟ್ ಇದೆ. 3 ಜೋಡಿಗಳು ಕರೆಕ್ಟ್ ಆಗಿವೆ. ಸೊ 57ಗೆ ಆಪ್ಷನ್ ನಂಬರ್ 4 ನಾರ್ತ್ ಕಾರಿಡಾರು ಮತ್ತು ಸೌತ್ ಕಾರಿಡಾರು. ಸೌತ್ ಕಾರಿಡಾರು ಎಲ್ಲಿ ಸಿಗ್ತದೆ ಅಂತಾರೆ, ಇದು ಝಾನ್ಸಿ ಸರಿಯಾದ ಉತ್ತರ. ಓಕೆ, ಆಪ್ಷನ್ ನಂಬರ್ 4. ಸೊ ಇಲ್ಲಿ ಕಾರಿಡಾರ್ಸು ನೀವು ಮತ್ತು ಬೇರೆ ಬೇರೆ ಕಾರಿಡಾರ್ಸ್ನ ನೋಡ್ಕೊಳ್ಳಿ. ಝಾನ್ಸಿದಾಯಿತು, ಡೆಲ್ಲಿ, ಆಗ್ರಾದು, ಬೆಂಗಳೂರು, ಇವೆಲ್ಲ ಬೇರೆ ಬೇರೆ ಕಾರಿಡಾರ್ಸು ಎಲ್ಲ ಜಾಯಿಂಟಿಂಗ್ಸ್ ಆಗ್ತಾವೆ ಅಂತೇಳಿ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ನೋಡ್ಕೊಳ್ಳಿ ನೀವು. ಸೊ ಮುಂದಿನ ಪ್ರಶ್ನೆ ಒಂದು ಸ್ನೇಹಿತರೆ, ಸ್ವಲ್ಪ ಬೇಗ ಮಾಡೋಣ. ನಾಕ್ರೆಕ್ ಬಯೋಸ್ಫಿಯರ್ ರಿಸರ್ವ್ ಎಲ್ಲಿ ಬರ್ತದೆ ಅಂತಾರೆ, ಇದು ಮೇಘಾಲಯ. ಸೊ ಮುಗಿದಿದೆ. ನೆಕ್ಸ್ಟ್ ಒನ್, ಇಲ್ಲಿ ಕೆಲವೊಂದಿಷ್ಟು ರಾಜ್ಯಗಳು ಕೊಟ್ಟಿದ್ದಾರೆ, ಅವುಗಳ ಒಂದು ಕೋಸ್ಟಲ್ ಲೈನ್ಗಳಲ್ಲಿ ಯಾವುದು ಕೋಸ್ಟಲ್ನ ನಾವು ಮ್ಯಾಚ್ ಮಾಡಬೇಕು. ಇಲ್ಲಿ ಸರಿಯಾದ ಒಂದು ಜೋಡಣೆ ಬಂದರೆ ನಿಮಗೆ ಆಪ್ಷನ್ ನಂಬರ್ ಸಿ ಆಗ್ತದೆ. ಸೊ ಆಪ್ಷನ್ ನಂಬರ್ ಸಿ ಆಗ್ತದೆ, ಯಾಕಂದರೆ ಗುಜರಾತ್ ಜಾಸ್ತಿ ಇದೆ. ಓಕೆ, 1 = ಸಿ ಮಾಡಿ. ನೆಕ್ಸ್ಟು ನಿಯರ್ಲಿ ಅದಾದ ನಂತರ ಮಹಾರಾಷ್ಟ್ರ 7,000 ನಿಯರ್ ಬೈ ಬರ್ತದೆ, ಅದನ್ನು 6,000 ಆಗ್ತದೆ. ಸೊ ಇಲ್ಲಿ ಆಪ್ಷನ್ ನಂಬರ್ ಸಿನ ನೀವು ಜೋಡಣೆ ಮಾಡ್ಕೊಳ್ಳಿ, ನಿಮಗೆ ಸರಿಯಾಗಿ ಸಿಗ್ತದೆ. 60 ಓಕೆ, ಲೀಥಿಯಮ್ಮು ಖನಿಜ ಓಕೆ ಮಂಡ್ಯದಲ್ಲಿ ಆವಿಷ್ಕರಿಸಿದ್ದು ಯಾವುದಂತ ಕೇಳ್ತಾರೆ. ಇದು ಬಂದುಬಿಟ್ಟು ನಿಮಗೆ ಆಪ್ಷನ್ ನಂಬರ್ ಅಣುಶಕ್ತಿ ಆಯೋಗ. ಓಕೆ, ಅಣುಶಕ್ತಿ ಆಯೋಗ. ಭಾರತದಲ್ಲಿ ಮಳೆಯ ಪ್ರಮಾಣ ಸಾಕಷ್ಟಿದ್ದು ಬರಗಾಲಗಳು ಸಾಮಾನ್ಯ. ಏಕೆಂತಂದರೆ ಮಳೆಗಳು ಕೆಲವು ತಿಂಗಳವರೆಗೆ ಮಾತ್ರ ಸೀಮಿರ್ತದಲ್ಲ, ಇದು ಒಂದು ಕಾರಣ. ಓಕೆ, ಇದು ಒನ್ ಆಫ್ ದಿ ರೀಸನ್ಸ್, ರೈಟ್. ಇಲ್ಲಿ ನಮಗೆ ಕೊಟ್ಟಂಥ ಉತ್ತರಗಳಲ್ಲಿ ಒಂದು ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಆಗಿದೆ ಇದು. 62
ಉತ್ಕಲ್ ಮೈದಾನ ಯಾವ ಎರಡು ನದಿಗಳ ಮಧ್ಯೆ ಕಂಡುಬರುತ್ತದೆ ಅಂತಂದರೆ ಇದು ಸುಬರ್ಣರೇಖಾ ನದಿ ಮತ್ತು ಕುಶಿಕುಲ್ಯಾ ನದಿ. ಓಕೆ, ಆಪ್ಷನ್ ನಂಬರ್ 3 ಈಸ್ ದಿ ಕರೆಕ್ಟ್ ಆನ್ಸರ್. 2020 ಮಾಲಿನ್ಯ ಸೂಚ್ಯಂಕ ಪ್ರಕಾರ ಅತ್ಯಂತ ಮಾಲಿನ್ಯ ನಗರ ಯಾವುದಂತಂದರೆ ಇದು ಗಾಜಿಯಾಬಾದು. ಓಕೆ, ಬಾಂಗ್ಲಾದೇಶದ ನೆಕ್ಸ್ಟು ಢಾಕಾ ನೆಕ್ಸ್ಟು ಇದೇ ಇತ್ತು. ಸೊ ಮುಂದಿನ ಒಂದು ಪ್ರಶ್ನೆ ಇಲ್ಲಿ ಸಿಂಪಲ್ ಆಗಿದೆ. ಟೆಂಪ್ರೇಚರು, ಉಷ್ಣಮಾಪಕ, ಮಳೆ, ಭೂಕಂಪ ಬಂದುಬಿಟ್ಟು ಭೂಕಂಪ ಮಾಪಕ, ಸಾಗರದ ಪ್ಯಾಥೋಮೀಟ್ರು, ಮಳೆ ಇದು ಮಾಡಿಬಿಟ್ರೆ ನಿಮಗೆ ಸರಿಯಾದ ಉತ್ತರ ಏನಾಯಿತು? ಆಪ್ಷನ್ ನಂಬರ್ ಸಿ, ರೈಟ್. ಸೊ ಸೂರ್ಯನ ಬೆಳಕಿನ ಕಿರಣಗಳು ಕ್ರಮವಾಗಿ ಪಡೆಯುವ ಸೊ ಕ್ವಶನ್ ಏನು ಕೇಳ್ತಾ ಇದ್ದಾನೆ ಅಂತಂದರೆ ಇದು ಇಂಡಿಯಾ ಇದೆ, ರೈಟ್. ಒಂದು ನಿಮಿಷ. ಸೊ ಇಂಡಿಯಾದಲ್ಲಿ ಈಗ ಫಸ್ಟು ಸೂರ್ಯನ ಕಿರಣ ಎಲ್ಲಿ ಬರ್ತದೆ? ಅರುಣಾಚಲ್ ಪ್ರದೇಶದಲ್ಲಿ ಇದೆ. ನೆಕ್ಸ್ಟು ಸಿಕ್ಕಿಮ್ ಆದ ನಂತರ ಬಿಹಾರ್ ಇಲ್ಲಿ ಬರ್ತದೆ. ನೆಕ್ಸ್ಟು ಲಾಸ್ಟಿಗೆ ರಾಜಸ್ಥಾನ ಇಲ್ಲಿ ಬರ್ತದೆ. ಸೊ ಈ ರೀತಿ ನಾವು ನೋಡೋದಂತಂದರೆ ಸರಿಯಾದ ಉತ್ತರ ಬಂದುಬಿಟ್ರೆ ನಿಮಗೆ ಆಪ್ಷನ್ ನಂಬರ್ ಬಿ, ಅರುಣಾಚಲ್ ಪ್ರದೇಶ್, ಮೇಘಾಲಯ. ಇಲ್ಲಿ ಮೇಘಾಲಯ ಒಂದಿದೆಯಲ್ಲ, ಓಕೆ, ಮೇಘಾಲಯ, ಅರುಣಾಚಲ್ ಪ್ರದೇಶ, ಮೇಘಾಲಯ, ನೆಕ್ಸ್ಟು ಸಿಕ್ಕಿಮು, ಬಿಹಾರ, ರಾಜಸ್ಥಾನ, ರೈಟ್. ಇದೊಂದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನು, ಭಾರತೀಯ ಜನಗಣತಿಯ ಇತಿಹಾಸದಲ್ಲಿ ಯಾವ ಒಂದು ವರ್ಷವನ್ನು ಮಹಾವಿಭಾಜಕ ಎಂದು ಕರೀತಾರೆ ಅಂತಂದರೆ ಇದು ಫೇಮಸ್ ಕ್ವಶನು. 1929 ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಸೊ ಯಾವುದೇ ರೀತಿ ಅಂತ ಡೌಟ್ ಬೇಡ. ಒಂದು KLR ಆ್ಯಕ್ಟ್ ಬಗ್ಗೆ, ಓಕೆ, ಕರ್ನಾಟಕ ಲ್ಯಾಂಡ್ ಆ್ಯಕ್ಟ್ ಬಗ್ಗೆ 1961ರಲ್ಲಿ ಒಂದು ಯಾವುದೋ ವಿಭಾಗದ ಪ್ರಕಾರ ಗಣಿದಾರರ ಹಕ್ಕುಗಳನ್ನು ಆನುವಂಶಿಕವಾಗಿದೆ. ಓಕೆ, ಯಾವುದಿದು ಆ್ಯಕ್ಚುಲಿ ಫಾರ್ಮರ್ಸು ಟೆನೆಟ್ಸ್ ರೈಟ್ಸು ಯಾವುದೋ ಒಂದು ಇದರಲ್ಲಿ ಕೊಡ್ತಾರಂಥದ್ದು. ಇದು ಸೆಕ್ಷನ್ 24. ಓಕೆ, ಸೆಕ್ಷನ್ 24ನಲ್ಲಿ ಇದು ಹೇಳಲ್ಪಟ್ಟಿದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಅಕರ್ಬಂಧ ಎಂದರೇನಂತ ಹೇಳ್ತಾರೆ. ಅಕರ್ಬಂಧ ಅಂತಂದರೆ ಇದು ಬಂದುಬಿಟ್ಟು ಇದು ನಿರ್ದಿಷ್ಟವಾದ ಸರ್ವೆ ಇಲಾಖೆಯಿಂದ ಮಾಡಲಾದ ಆದಾಯದ ಒಂದು ದಾಖಲೆ ಅಂತ ನಾವು ಹೇಳ್ಬೋದು ಅಕರ್ಬಂಧ ಅಂತಂದರೆ. 69 ಕ್ವಶನು, ಯಾವ ಪಂಚಾಯತ್ ರಾಜ್ನಲ್ಲಿ 3 ಹಂತದ ಒಂದು ಪಂಚಾಯತ್ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಕಲ್ಪಿಸಿದೆಯಲ್ಲ ಯಾವ ಒಂದು ಆರ್ಟಿಕಲ್ ಅಡಿಯಲ್ಲಿ ಅಂತ ಕೇಳ್ತಾರೆ. ಈಗ ಸರಿಯಾದ ಬಂದರೆ 243D. ಓಕೆ, 243B ಡಿ. ಈ ಕೆಳಗಿನಗಳಲ್ಲಿ ಯಾವ ಜಿಲ್ಲೆ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯದ ವಿಶ್ವವಿದ್ಯಾಲಯ ಹೊಂದಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ಗದಗ. ಆಮೇಲೆ ಕರ್ನಾಟಕದಲ್ಲಿ IIT ಎಲ್ಲಿದೆ ಅಂತ ಕೇಳ್ತಾರೆ, ಇದು ಧಾರವಾಡ. ನೆಕ್ಸ್ಟು ಕರ್ನಾಟಕ ಸರ್ಕಾರದ ಯಶಸ್ವಿನಿ ಸ್ಕೀಮ್ ಏನಿದೆಯಲ್ಲ ಇದ್ರ ಬಗ್ಗೆ ತುಂಬಷ್ಟು ಕ್ವಶನ್ಗಳಾಗಿದೆ. ಇದು ಯಾವುದ್ರ ಬಗ್ಗೆ ಇದೆ ಅಂತ ಕೇಳ್ತಾರೆ. ಇದೊಂದು ಸಹಕಾರಿ ರೈತರಿಗೆ ಒಂದು ಆರೋಗ್ಯ ಸುರಕ್ಷತೆ ನೀಡುವ ಒಂದು ಯೋಜನೆಗಳಾಗಿದೆ. ಇದು ಇನ್ ಬಿಟ್ವೀನ್ ಬಂದಾಗಿದ್ದು ಮತ್ತೆ ಈಗ ಸ್ಟಾರ್ಟ್ ಆಗಿದೆ ಸ್ಕೀಮು. ಆಮೇಲೆ ಏಷ್ಯನ್ ಡ್ರಾಮಾ ನಾಟಕ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ನಿಮಗೆ ಗುನಾರ್ ಮಿರ್ಡಲ್. ಓಕೆ, ಗುನಾರ್ ಮಿರ್ಡಲ್. 2 ಮಕ್ಕಳು ಹೊಂದಿದವರಿಗೆ ಮಾತ್ರ ಪಂಚಾಯತಿ ಚುನಾವಣೆಯಲ್ಲಿ ಅಭ್ಯರ್ಥಿಸಬರುತ್ತಿಲ್ಲ ಎಂಬ ನಿಯಮ. ಇದು ಬಂದುಬಿಟ್ಟು ನಿಮಗೆ ಫಸ್ಟು ತೊಗೊಂಬಂದಿದ್ದು ರಾಜಸ್ಥಾನ 1992ದಲ್ಲಿ, ರೈಟ್. ಆದ ನಂತರ ಆಂಧ್ರ ಪ್ರದೇಶ ಮತ್ತು ಹರಿಯಾಣ ಬಂದುಬಿಟ್ಟು ಅವರು 1993ದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಒಂದು 2 ಮಕ್ಕಳ ಒಂದು ಅಭ್ಯರ್ಥಿಗಳಾಗಿದೆ ಅಂತೇಳಿ. ಸೊ ನೆಕ್ಸ್ಟು 73ನೇ ತಿದ್ದುಪಡಿ ಪಂಚಾಯತ್ ರಾಜ್ಯಗಳಿಗೆ ಎಷ್ಟು ವಿಷಯಗಳಿಗೆ ಇದೊಂದು ಅವಕಾಶ ನೀಡಿದೆ ಅಂತಂದರೆ ಇದು 29 ವಿಷಯಗಳು 75ನೇ ಪ್ರಶ್ನೆಗೆ. ನೆಕ್ಸ್ಟು ಯಾವುದೋ ಒಂದು G7ನಲ್ಲಿ ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ಚೀನಾ ಅಲ್ಲ. ಓಕೆ, G7ನಲ್ಲಿ ಚೀನಾ ಅಲ್ಲ. ಸೊ ಯಾವುದು ಬಡತನ ನಿರ್ಮೂಲನೆಯಲ್ಲಿ ಯಾವುದು ಮೊದಲು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದರೆ ಆಪ್ಷನ್ ಬಿ. ನೆಕ್ಸ್ಟು 78 ಸತ್ಯಾರ್ಥ ಪ್ರಕಾಶವನ್ನು ಬರೆದವರು. ಓಕೆ, ಸತ್ಯಾರ್ಥ ಪ್ರಕಾಶವನ್ನು ಬರೆದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ನೆಕ್ಸ್ಟು ಭಾರತದ ಮಂದಗಾಮಿಗಳ ನಾಯಕಗಳನ್ನ ಗುರುತಿಸಬೇಕು. ಇಲ್ಲಿ ಸರಿಯಾದ ಒಂದು ಉತ್ತರ ಬಂದರೆ ನಿಮಗೆ ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಗೋಪಾಲಕೃಷ್ಣ ಗೋಖಲೆ ಅವರು ಮಾಡರೇಟ್ ಲೀಡರ್ಸ್. ಇಲ್ಲಿ ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ಕೊಟ್ಟಿರುವಂಥ ಒಂದು ಪ್ಲೇಸಸ್ನ ನಾವು ಆಯ್ಕೆ ಮಾಡಬೇಕಾದ್ರೆ ಲೋಥಲ್ ಹೌದು, ಬನ್ವಾಲೆ ಹೌದು, ಮತ್ತು ಹರಪ್ಪ ಹೌದು. ಹೀಗಾಗಿ 1, 3, 4 ಬನ್ವಾಲೆ ಹೌದು. 1, 2 ಬನ್ವಾಲೆ ಹೌದು, ಲೋಥಲ್ ಹೌದು. ಸೊ 1, 2, 3 ಎಲ್ಲಿದೆ? ಓಕೆ, ಇಲ್ಲಿದೆ. ಆಪ್ಷನ್ ನಂಬರ್ 3 ನೋಡಿ. ಸೊ 81 ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದವರು CR ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು. 194 ಇಲ್ಲಿದೆ. ನೆಕ್ಸ್ಟು ಕಡಿದಾಳ ಮಂಜಪ್ಪರ ಆತ್ಮಕಥೆ. ಓಕೆ, ನನ್ನ ಸಾಗದ ಕನಸು. ನೆಕ್ಸ್ಟು
ಆ್ಯನಿ ಬೆಸೆಂಟ್ ಅವರ ಪತ್ರಿಕೆಗಳು ಪ್ರಬುದ್ಧ ಭಾರತ ಮತ್ತು ಪ್ರಬುದ್ಧ ಭಾರತ ಅಲ್ಲ, ಕಾಮನ್ವೆಲ್ ಮತ್ತು ನ್ಯೂ ಇಂಡಿಯಾ. ಹೀಗಾಗಿ ಸಿ ಮತ್ತು ಡಿ ಎಲ್ಲಿದೆ, ಆಪ್ಷನ್ ನಂಬರ್ ಸಿ. ನೆಕ್ಸ್ಟು, ವಿಜಯನಗರ ಆಡಳಿತದಲ್ಲಿ ಅಟ್ಟಿವನಿ ಅಧಿಕಾರ ಇದರ ಯಾವುದರ ಒಂದು ಮುಖ್ಯಸ್ಥರಂತಾರೆ. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಅಕೌಂಟಿಂಗ್, ಇಲ್ಲಿಗೆ ಇವ್ರು ಕೊಟ್ಟಿದ್ದಾರೆ ಅಕೌಂಟಿಂಗ್ ಡಿಪಾರ್ಟ್ಮೆಂಟ್ ಅಂತೇಳಿ, ನಥಿಂಗ್ ಬಟ್ ದಿ ರೆವಿನ್ಯೂ ಡಿಪಾರ್ಟ್ಮೆಂಟ್. ಓಕೆ. ಮೈಸೂರು ಸಂಸ್ಥಾನದ ಸಹಾಯ ಸೇನೆ ಪದ್ಧತಿಯನ್ನು ಯಾವಾಗ ಸ್ವೀಕರಿಸಿತು ಅಂತ ಹೇಳ್ತಾರೆ. ಇದು 1799. ಓಕೆ. ನೆಕ್ಸ್ಟು, ಯಾವ ಭಾಷೆ ಸಾಹಿತ್ಯ ಚೋಳರ ಕಾಲಾವಧಿಯಲ್ಲಿ ಅಭಿವೃದ್ಧಿಯಾಗಿತ್ತು ಅಂತ ಹೇಳ್ತಾರೆ. ಇಲ್ಲಿ ಸಂಸ್ಕೃತಿ ಮತ್ತು ತಮಿಳು ಎರಡು ಕೂಡ ಆಗಿದ್ದು, ಬಟ್ ಇದು ತಮಿಳದ ಒಂದು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತಾರೆ. ಹೀಗಾಗಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ತಮಿಳ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್. ನೆಕ್ಸ್ಟ್ ಬಂದುಬಿಟ್ಟು 1934 ಮಾರ್ಚ್ 15ರಂದು ಹಲ್ಲೇರಿ ಮೃತದ ಕೊನೆಯ ಅರಸ ಡ್ಯಾಶನ್ನು ಪ್ರತಿಷ್ಠಿತಗೊಳಿಸಲು ಬ್ರಿಟಿಷರನ್ನು ಕೊಡವನ್ನು ವಶಪಡಿಸಿಕೊಂಡನು ಅಂತ ಹೇಳಿದರೆ ಸರಿಯಾದ ಉತ್ತರ ಚಿಕ್ಕವೀರ ರಾಜೇಂದ್ರ. ಬಾದಾಮಿ ಚಾಲುಕ್ಯರ ಎರಡನೇ ಅರಸ ಪುಲಕೇಶಿ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಿ ಯಾತ್ರಿಕ ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಹ್ಯೂನ್ಸ್ ಟ್ಯಾಂಗ್. ಓಕೆ, ಆಪ್ಷನ್ ಡಿ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟು, ರಾಷ್ಟ್ರಕೂಟ ಅರಸ ಅಮೋಘವರ್ಷ 9ನೇ ಸ್ಥಾನಕ್ಕೆ ಭೇಟಿ ನೀಡಿದ್ದ ಪ್ರವಾಸಿಗ ಯಾರು ಅಂತ ಹೇಳ್ತಾರೆ. ಇದಕ್ಕೆ ಸುಲೇಮಾನ್. ವಿಕ್ರಮ ಶಕವನ್ನು ಆರಂಭಿಸಿದ ಕಲ್ಯಾಣಿ ಚಾಲುಕ್ಯರು ಯಾರು? ಓಕೆ, ಐ ಥಿಂಕ್ ಕ್ವಶನ್ ನಂಬರ್ 90 ಇಲ್ಲಿ 6ನೇ ವಿಕ್ರಮಾದಿತ್ಯ ಆಗಿದೆ, ರೈಟ್. ಇದು 4 ಆಗಬೇಕಿತ್ತು, ಇಂಗ್ಲೀಷ್ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸೊ ಅದನ್ನು ನೋಡ್ಕೊಳ್ಳಿ. ಆಪ್ಷನ್ ನಂಬರ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೀವು ಸಂಗಮ, ಸಾಲ್ವ, ತುಳುವ, ಅರಬಿಡು. ಆಪ್ಷನ್ ನಂಬರ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಕಾಲಾನುಕ್ರಮವಾಗಿ ಹೊಂದಿಸಿ ಬರೆದರೆ, ರೈಟ್. ಸೊ 92 ಮೂವಿಂಗ್ ಟು ದಿ ವಿಜಯನಗರ ಅರಸ ಎರಡನೇ ದೇವರಾಯ ಅಥವಾ ಪ್ರೌಢದೇವರಾಯ ಅಂತ ಕರೆಯುವ ಆಸ್ಥಾನಕ್ಕೆ ಭೇಟಿ ನೀಡಿದ ಪರಿಷದ ರಾಯಭಾರಿ ಯಾರು? ಮೋಸ್ಟ್ ರಿಪೀಟೆಡ್ ಕ್ವಶನು. ಆಪ್ಷನ್ ನಂಬರ್ 1 ಅಬ್ದುಲ್ ರಜಾಕ್. ಆಮೇಲೆ ಹರ್ ಘರ್ ತಿರಂಗ ಅಭಿಯಾನದ ಬಗ್ಗೆ ಕೆಲವೊಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು 75ನೇ ಸ್ವಾತಂತ್ರ್ಯೋತ್ಸವ ಸ್ಮರಣಾರ್ಥಕವಾಗಿ ಜಾರಿ ಒಂದು ಅಭಿಯಾನ ಆಗಿತ್ತು. ಇದೊಂದು ಇನಿಷಿಯೇಟಿವ್ ಆಗಿದ್ದು ಕರೆಕ್ಟ್ ಇದೆ. ಇದು ಭಾರತ ಧ್ವಜವನ್ನು ಪ್ರತಿಯೊಬ್ಬ ನಾಗರಿಕನ ಮನೆಗೆ ನೀಡುವ ಯೋಜನೆ ಆಗಿದೆ ಅಲ್ಲ. ಸೊ ಆಪ್ಷನ್ ನಂಬರ್ 1 ಮಾತ್ರ ಸರಿಯಾಗಿದೆ, ಹೇಳಿಕೆ 1 ಮಾತ್ರ ಸರಿಯಾಗಿದೆ. ಸೊ ಇಲ್ಲಿ ಸ್ಮೈಲ್ ಒಂದು ಯೋಜನೆ ಇತ್ತೀಚೆಗೆ ಒಂದು ಬಿಡುಗಡೆಗೊಂಡಿತ್ತು. ಇದು ಏನಂತ ಹೇಳಿದರೆ, ಆಲ್ರೆಡಿ ಸ್ಮೈಲ್ ಒಂದು ಇದು ಇತ್ತಿದು. ಇಲ್ಲಿ ಅವ್ರು ಏನು ಕೇಳ್ತಿದ್ದಾರೆ ಅಂತಂದರೆ, ಇದು ಟ್ರಾನ್ಸ್ಜೆಂಡರ್ಸಿಗೆ, ಓಕೆ, ತೃತೀಯ ಲಿಂಗಿಗಳಿಗೆ ಆಗಿದೆ, ಹೌದು. ಆಮೇಲೆ ಇಲ್ಲಿ ಬೆಗ್ಗಿಂಗ್ ಯಾರು ಮಾಡ್ತಾ ಇರ್ತಾರಲ್ಲ, ಓಕೆ, ಯಾರು ಒಂದು ಭಿಕ್ಷಾಟನೆ ಮಾಡ್ತಾ ಇರ್ತಾರೆ ಅವ್ರಿಗೆ ಮುಖ್ಯ ಉದ್ಯೋಗವನ್ನು ಅವ್ರಿಗೆ ಒಂದು ಮೋಸ್ಟ್ ಪ್ರೊಫೆಷ್ನಲ್ ವೇಗಳಿಗೆ ಅವ್ರಿಗೆ ಇದು ಸರಿಪಡಿಸೋದಾಗಿದೆ. ಇಲ್ಲಿ ಅವ್ರಿಗೆ ಹೆಲ್ತ್ ರಿಲೇಟೆಡು ಸ್ಕಿಲ್ಸ್ ಕೊಡೋದಾಗಿರ್ಬೋದು, ಸಣ್ಣ ಪುಟ್ಟ ಜಾಬ್ಸ್ ಮಾಡೋದಾಗಿರ್ಬೋದು, ಅವ್ರಿಗೆ ಅವ್ರಿಗೆ ರೀಲೊಕೇಟ್ ಮಾಡೋದಾಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದು ಎಲ್ಲ ಒಂದು ಪ್ರೊಫೆಷ್ನಲ್ ವೇಯಲ್ಲಿ ಇದನ್ನು ಮಾಡ್ತಾರೆ. ಹೀಗಾಗಿ ಆಪ್ಷನ್ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಇಲ್ಲಿ ಯಾವುದು ಸರಿಯಾಗಿದೆ ಅಂದರೆ 94ಗೆ ಎರಡೂ ಕೂಡ ಸರಿಯಾಗಿದೆ. ರಾಷ್ಟ್ರೀಯ ಶಿಕ್ಷಣ ತಾಂತ್ರಿಕ ಚಾವಡಿ, ಓಕೆ, 95th. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿಗಳು ಎರಡು ಕೂಡ ಸರಿಯಾಗಿದೆ. ಆಮೇಲೆ 96th PM ವಾಣಿ ಬಗ್ಗೆ ಇದೆ. PM ವಾಣಿ ಇದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್. ಇಲ್ಲಿ ಡಿಪಾರ್ಟ್ಮೆಂಟ್ ಅವರು ತಪ್ಪು ಕೊಟ್ಟಿದ್ದಾರೆ, ಇದು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಆಗಿದೆ. ಇದು ಆಪ್ಷನ್ ಎ ಮಾತ್ರ ಸರಿಯಾಗಿದೆ. ಸೊ 97th ನೋಡಿ, 97th ನಾನು ನಿಮಗೆ ಯಾರಾದರೂ ಎಕ್ಸಾಮ್ ಬರಲಿಕ್ಕೆ ಬೆಂಗಳೂರಿಗೆ ಮೆಟ್ರೋದಲ್ಲಿ ಚಲಿಸ್ತಾ ಇದ್ದರೆ ಈ ಒಂದು ಡೇಟ್ನ ನೀವು ಅಲ್ಲಿ ನೋಡಿರ್ತೀರ. ಸೊ ಬೆಂಗಳೂರು ಮೆಟ್ರೋದಲ್ಲಿ ಇದು ತುಂಬಾ ಡಿಸ್ಪ್ಲೇ ಮಾಡಿದರು. ಸೊ July 1st, 2022, ರೈಟ್. ಆಗಸ್ಟ್ 8, 2001 ಬರ್ಮಿಂಗ್ಹ್ಯಾಮ್ನಲ್ಲಿ ಕಳೆದ ಕಾಮನ್ವೆಲ್ತ್ನಲ್ಲಿ ಇದು ಏಕೈಕ ಭಾರತೀಯ ಚಿನ್ನ ಪಡೆದ ಭಾರತ ಮಹಿಳೆ ಯಾರಂತಂದರೆ ಇದು PV ಸಿಂಧು ಅವರು. 2024 ಒಲಿಂಪಿಕ್ ಕ್ರೀಡೆ ಯಾವ ದೇಶದಲ್ಲಿ ನಡೆದಿದ್ದು? ಪ್ಯಾರಿಸ್ನಲ್ಲಿ ನಡೀತದೆ. ಸೊ ನೆಕ್ಸ್ಟು ಲಾಸ್ಟ್ ಕ್ವಶನು 100th. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಸೊ ಇದನ್ನು ನೀವು ಓದ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಹೇಳೋದಿಷ್ಟೇ, ಇವು ಕೀ ಆನ್ಸರ್ ಆಗಿದೆ. ಇನ್ ಕೇಸ್ ಎನಿ ಚೇಂಜಸ್ ಇನ್ ದಿ ಕೀ ಆನ್ಸರ್ಸು ನಮಗೆ ವ್ಯತ್ಯಾಸ ಕಾಣಬಂದಲ್ಲಿ ನಾನು ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೇನೆ. ಸೊ ವೆರಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ತಥಾಗತ JS Web.